ಜ್ಯೋತಿಷಾಸ್ತ್ರ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ಬಾರಿ ಪಂಚಮ ಸ್ಥಾನದ ಬಗ್ಗೆ ಸ್ಥಾನಬಲ, ಕಾರಕ ಬಲ, ಆಧಿಪತ್ಯ ಬಲವನ್ನು ನೋಡಿದೆ. ಸ್ಥಾನಬಲ ಆರೋಗ್ಯವನ್ನು ಸೂಚನೆ ಮಾಡ್ತದೆ. ಕಾರಕ ಬಲ ತಂದೆ ತಾಯಿಗಳಿಗೆ ಮಕ್ಕಳಿಗೆ ಮಧ್ಯೆ ಇರುವಂಥ ವಾತ್ಸಲ್ಯವನ್ನು ಸೂಚನೆ ಮಾಡ್ತದೆ. ಆಧಿಪತ್ಯ ಬಲ ಯೋಗವನ್ನು ಸೂಚನೆ ಮಾಡ್ತದೆ. ಯೋಗ ಅಂದ ತಕ್ಷಣ ಸಂತಾನ ಆಗುವಂಥ ವಿಚಾರ ಒಂದೇ ಅಲ್ಲ, ಮಕ್ಕಳಿಗೂ ತಂದೆ ತಾಯಿಗೂ ಅವರ ಉದ್ದೇಶ, ತಂದೆ ತಾಯಿಗಳ ಉದ್ದೇಶ ಏನಿದೆ ಅದು ಈಡೇರುತ್ತಾ ಅಂತ ಇಲ್ವಾ ಅಂತಂಬೋದು ಕೂಡ ಪಂಚಮಾಧಿಪತಿ ಸೂಚನೆ ಮಾಡ್ತಾನೆ. ಭಾಳಷ್ಟು ಜನ ತಂದೆ ತಾಯಿಗಳಿಗೆ ಮಕ್ಕಳು ಈ ಥರ ಇರಬೇಕು, ಅನುಕೂಲವಾಗಿರಬೇಕು ಅಂತ ಎಷ್ಟೋ ಬಯಕೆಗಳಿರ್ತದೆ. ಅದು ಈಡೇರಬೇಕಾದರೂ ಕೂಡ ಪಂಚಮಾಧಿಪತಿ ಬಲವಾಗಿರಬೇಕು. ಇದು ಮೂಲ ಸೂತ್ರ. ಈಗ ಒಂದು ಉದಾಹರಣೆಯನ್ನು ನೋಡೋಣ. ಪಂಚಮ ಸ್ಥಾನ ಪಂಚಮಾಧಿಪತಿ, ಪಂಚಮಕಾರಕ. ಅದೇ ಸಮಯದಲ್ಲಿ ಮತ್ತೊಂದು ಪ್ರಶ್ನೆ ಬರುತ್ತೆ, ಸಂತಾನ ಯಾವಾಗ ಆಗತ್ತೆ? ಸಂತಾನ ಆಗಬೇಕಾದ್ರೆ ಪಂಚಮ ಸ್ಥಾನಕ್ಕೆ ಸಂಬಂಧಪಟ್ಟ ದಶೆ ಆಕ್ಟಿವೇಟ್ ಆಗಬೇಕು. ಅದೇ ಸಮಯದಲ್ಲಿ ಪಂಚಮ ಸ್ಥಾನಕ್ಕೆ ಸಂಬಂಧಪಟ್ಟ ಯಾವುದಾದ್ರೂ ಗ್ರಹ ಕೂಡ ಗೋಚಾರದಲ್ಲಿ ಪಂಚಮಕ್ಕೆ ಸಂಬಂಧ ಬಂದಾಗ ಆವಾಗ ಸಂತಾನ ಪ್ರಾಪ್ತಿ ಆಗಲಿಕ್ಕೆ ಅವಕಾಶ ಜಾಸ್ತಿ ಇದೆ ಅಂತ ಶಾಸ್ತ್ರ ಹೇಳುತ್ತೆ. ಈ ಒಂದು ಎಕ್ಸಾಂಪಲ್ ನೋಡಿ. ಇದು ಕನ್ಯಾ ಲಗ್ನದ ಜಾತಕ. ಪಂಚಮ ಸ್ಥಾನದಲ್ಲಿ ಕುಜ ಇದ್ದಾನೆ, ಒಂದು ಪಾಪಗ್ರಹ ಇದೆ. ಪಂಚಮ ಸ್ಥಾನವನ್ನು ಶನಿ ನೋಡ್ತಾ ಇದ್ದಾನೆ, ತನ್ನ ಮನೆಯನ್ನು ತಾನು ನೋಡ್ತಾ ಇದ್ದಾನೆ. ಪಂಚಮಕಾರಕ ಆದಂಥ ಗುರು ದುಷ್ಟ ಸ್ಥಾನದಲ್ಲಿದ್ದಾನೆ. ಪಂಚಮಾಧಿಪತಿಯಾದಂಥ ಶನಿ ತೃತೀಯ ಸ್ಥಾನದಲ್ಲಿದ್ದು ಪಂಚಮವನ್ನೇ ನೋಡ್ತಾ ಇದ್ದಾನೆ. ಯಾವ ಗ್ರಹ ಆಗಲಿ ಅವರ ಮನೆಯನ್ನು ನೋಡಿದಾಗ ಅದು ಶುಭ ಅಂತ ಹೇಳ್ತಾರೆ. ಸೊ ಪಂಚಮ ಸ್ಥಾನ, ಮತ್ತೊಂದು ವಿಚಾರ, ಕುಜ ಮತ್ತು ಶನಿ ಇಬ್ಬರು ಕೂಡ ಪರಿವರ್ತನೆ ಆಗಿದ್ದಾರೆ. ಪರಿವರ್ತನೆ ಯೋಗ ಅಂತೇವೆ, ಇದು ಒಳ್ಳೆಯದು. ಸೊ ಪಂಚಮಾಧಿಪತಿ ತೃತೀಯದಲ್ಲಿದ್ದು ಪಂಚಮವನ್ನೇ ನೋಡ್ತಾ ಇರೋದ್ರಿಂದ ಪಂಚಮ ಸ್ಥಾನ ಬಲವಾಗಿದೆ, ಯೋಗ ಚೆನ್ನಾಗಿದೆ, ಸಂತಾನ ಪ್ರಾಪ್ತಿಗೆ ಅವಕಾಶ ಇದೆ. ಆಮೇಲೆ ಗುರು ಕಾರಕ 6ನೇ ಮನೆ ಇರೋದ್ರಿಂದ, 6 ಅಂದ್ರೇನು ಶತ್ರುತ್ವ. ಸೊ ಮಕ್ಕಳ ಜೊತೆಗೆ ಯಾವಾಗೂ ಕೂಡ ಸಣ್ಣ ಪುಟ್ಟ ವಾಗ್ವಾದಗಳಾಗುವಂಥದ್ದು, ಅಭಿಮಾನ ಕಡಿಮೆ ಇರ್ಬೋದು. ಅದೇ ರೀತಿ ಪಂಚಮ ಸ್ಥಾನದಲ್ಲಿ ಕುಜ ಇರೋದ್ರಿಂದ ಸಂತಾನ ಡಿಲೇ ಆಗಲಿಕ್ಕೆ ಅವಕಾಶ. ಯಾಕಂದರೆ ಪಂಚಮ ಸ್ಥಾನದಲ್ಲಿ ಪಾಪಗ್ರಹಗಳಿದ್ದರೆ ಪ್ರತಿಕೂಲ, ಶುಭಗ್ರಹಗಳಿದ್ದರೆ ಅನುಕೂಲ. ಪಾಪಗ್ರಹಗಳಿದ್ದಾಗ ಡಿಲೇ ಅಂತ ನಾವು ಹೇಳ್ತೇವೆ. ಇವರಿಗೆ ಪಂಚಮ ಸ್ಥಾನಾಧಿಪತಿ ಶನಿಯಾದ ಕಾರಣ ಇವರಿಗೆ ಸಂತಾನ ಆಗುವಂಥ ಸಮಯದಲ್ಲಿ ನಾವು ದಶವನ್ನು ನೋಡಿದ್ರೆ ಶನಿ ಮಹರ್ದಶೆ, ರಾಹು ಭುಕ್ತಿ, ಪ್ರತ್ಯಂತರ ಶನಿ ಭುಕ್ತಿ ನಡೀತಾ ಇದೆ. ಅಂದರೆ ಪಂಚಮಾಧಿಪತಿ ದಶೆ ನಡೀತಾ ಇದೆ. ರಾಹು ಸಪ್ತಮದಲ್ಲಿದ್ದಾನೆ, ಅಂದರೆ ಸಪ್ತಮವನ್ನು, ವಿವಾಹವನ್ನು ಟ್ರಿಗರ್ ಮಾಡಿದ್ದಾನೆ. ಅದು ಕೂಡ ಸಂತಾನಕ್ಕೆ ಪರೋಕ್ಷವಾಗಿ ಒಂದು ಸಂಕೇತ. ಸೊ ಸಂತಾನಕ್ಕೆ ಸಂಬಂಧಪಟ್ಟ ದಶೆಯೇ ನಡೀತಾ ಇದೆ. ಗೋಚಾರದಲ್ಲಿ ಕೂಡ ಪಂಚಮಕ್ಕೆ ಪಂಚಮ ಸ್ಥಾನಾಧಿಪತಿ ಪಂಚಮಕಾರಕ ಗುರು ಏನಾದರೂ ಸಂಬಂಧ ಬಂದಾಗ ಸಂತಾನ ಆಗಲಿಕ್ಕೆ ಅವಕಾಶ ಜಾಸ್ತಿ. ಇವರಿಗೆ ಈ ಸಮಯದಲ್ಲಿ ಮಕ್ಕಳಾಗಿರೋದ್ರಿಂದ ಇದೊಂದು ಸೂಚಕ ಅಂತ ನಾವು ಹೇಳ್ಬೋದು. ಮತ್ತೊಂದು ಜಾತಕ ಇದೇ ಥರ ನಾವು ನೋಡಿದ್ರೆ, ಈ ಜಾತಕದಲ್ಲಿ ಪಂಚಮ ಸ್ಥಾನ ಚೆನ್ನಾಗಿದೆ, ಪಂಚಮಕಾರಕನಾದ ಗುರು ಚೆನ್ನಾಗಿದ್ದಾನೆ. ಆದರೆ ಪಂಚಮಾಧಿಪತಿಯಾದಂಥ ಕುಜ ನೀಚ ಸ್ಥಾನದಲ್ಲಿ ಮತ್ತು ಅಷ್ಟಮ ಸ್ಥಾನದಲ್ಲಿ ಇದ್ದಾನೆ. ಹಾಗಾಗಿ ಇದು ಸಂತಾನವನ್ನು ಡಿಲೇಸ್ ತೋರಿಸ್ತಾ ಇದೆ, ಡಿಲೇ ಇಂಡಿಕೇಟ್ ಮಾಡ್ತಾ ಇದೆ ಅಂತಂಬೋದು ನಾವು ಒಂದು ಹೇಳ್ಬೋದು. ಇದು ಕೇವಲ ಈ ಜಾತಕ ಒಂದೇ ನೋಡೋದಲ್ಲದೆ ಅವರ ಆರೋಗ್ಯ ಸ್ಥಿತಿ ಅನ್ಕೊಂಡು ನೋಡಬೇಕಾಗತ್ತೆ. ಸೊ ಜಾತಕದಲ್ಲಿ ಲಗ್ನ ಹೇಗಿದೆ ಅಂತಂಬೋದು ಕೂಡ ನಾವು ನೋಡಿದರೆ ಸ್ವಲ್ಪ ಕ್ಲಾರಿಟಿ ಬರುತ್ತೆ. ಇನ್ನು ಸಂತಾನ ಪ್ರಾಪ್ತಿಗೆ ಶುಭಯೋಗಗಳು ನೋಡಿದ್ರೆ ಲಗ್ನಾಧಿಪತಿ ಪಂಚಮಾಧಿಪತಿಗಳ ಸಂಬಂಧ ತುಂಬ ಚೆನ್ನಾಗಿರಬೇಕು, ಶುಭಗ್ರಹಗಳ ಸಂಬಂಧ ಬರಬೇಕು, ಶುಭ ಸ್ಥಾನಗಳಲ್ಲಿರಬೇಕು. ಕೇಂದ್ರ ತ್ರಿಕೋಣಗಳಲ್ಲಿದ್ದರೆ ತುಂಬ ಅನುಕೂಲ, ಪಾಪಸ್ಥಾನಗಳಲ್ಲಿದ್ದರೆ ಪ್ರತಿಕೂಲ. ಶುಭ ಸ್ಥಾನದ ಯುತಿ ಇರಬೇಕು ಅಂತಂದರೆ ತ್ರಿಕೋಣ ಸ್ಥಾನದಲ್ಲಿ, ಕೇಂದ್ರ ಸ್ಥಾನದಲ್ಲಿ ಇರಬೇಕು. ಗುರು ಮತ್ತು ಪಂಚಮಾಧಿಪತಿಗಳ ಬಲ ಚೆನ್ನಾಗಿರಬೇಕು, ಶುಭಗ್ರಹಗಳ ದೃಷ್ಟಿ ಇರಬೇಕು. ಹೀಗಿದ್ದರೆ ಸಂತಾನ ಪ್ರಾಪ್ತಿ ಶುಭ ಯೋಗಗಳು ಅನಿಸಿಕೊಳ್ಳುತ್ತೆ. ಸಂತಾನ ನಷ್ಟ ಆಗೋದಾಗಲಿ ಅಥವಾ ಸಂತಾನಹೀನ ಯೋಗಗಳು, ದುಸ್ಥಾನದಲ್ಲಿ ಪಂಚಮಾಧಿಪತಿ ಇರೋದು 6, 8, 12 ಮನೆಗೆ ಪಂಚಮಾಧಿಪತಿ ಇದ್ದರೆ ಆವಾಗ ಸಂತಾನ ಯೋಗ ಕಡಿಮೆ ಇರುತ್ತೆ. ಪಂಚಮಾಧಿಪತಿ ಅಸ್ತಂಗತ ಆಗೋದು ಮತ್ತು ಬಲಹೀನವಾಗೋದು, ನೀಚ ಸ್ಥಾನದಲ್ಲಿರೋದು, ಅದು ಕೂಡ ಒಂದು ನೆಗೆಟಿವ್ ಫ್ಯಾಕ್ಟರ್. ಆಮೇಲೆ ಏಕಪುತ್ರ ಯೋಗ ಅಂತಾರೆ.
ಸೊ ಏಕಪುತ್ರ ಯೋಗ ಅಂತಂಬೋದು ಹಿಂದಿನ ಕಾಲದಲ್ಲಿ ದೊಡ್ಡ ದೋಷ ಅದು. ಕಾಕವಂದ್ಯ ದೋಷ ಅಂತ ಕರೀತಾರೆ ಜ್ಯೋತಿಷ್ಯದಲ್ಲಿ. ಬಟ್ ಇವತ್ತಿನ ಜನ್ರೇಷನ್ ಅದು ದೋಷ ಅಲ್ಲ. ಹಿಂದಿನ ಕಾಲದಲ್ಲಿ ಒಂದು ಮನೆಯಲ್ಲಿ ಎಷ್ಟು ಜನ ಮಕ್ಕಳಿದ್ರೆ ಅಷ್ಟು ಒಳ್ಳೆ ಫ್ಯಾಮಿಲಿ ಅಂತ. ಅಂದರೆ ಹಿಂದಿನ ಕಾಲ ನಮ್ಮದೆಲ್ಲ ಕೂಡ ಈ ಏನಂತಂದರೆ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗ್ತದೆ. ಎಲ್ಲರ ಮನೆಗೂ ಹೊಲ ಗಿಲ ಬೇಕಾದಷ್ಟು ಲ್ಯಾಂಡ್ ಸಿಗ್ತಿತ್ತು. ಅದಕ್ಕೆ ನೋಡಿಕೊಳ್ಳುವಂಥವ್ರು, ಮುಂದುವರಿಸಿಕೊಂಡು ಹೋಗುವಂಥವ್ರು ಬಹಳ ಬೇಕಾಗತ್ತೆ ಹಿಂದಿನ ಕಾಲದಲ್ಲಿ. ಹಾಗಾಗಿ ಅವ್ರು ಏನು ಮಾಡ್ತಿದ್ರು, ಪ್ರತಿಯೊಂದು ಮನೆ ಕೂಡ ಸಮೃದ್ಧಿಯಾಗಿರಬೇಕು ಅಂಥೇಳಿ ಅವರು ಸಂತಾನ ವಿಚಾರಕ್ಕೂ ತುಂಬ ಒತ್ತು ಕೊಡ್ತಿದ್ರು, ಅನುಕೂಲ ಆಗಲಿ ಅಂತ. ಬಟ್ ಇವತ್ತಿನ ಜನ್ರೇಷನಲ್ಲಿ ಆ ಥರ ವ್ಯವಸ್ಥೆ ಇಲ್ಲ. ಸಂತಾನಕ್ಕೆ ಅಷ್ಟು ಹೆಚ್ಚಿನ ಪ್ರಯಾರಿಟಿ ನಾವು ಕೊಡಲ್ಲ. ಹಿಂದೆ ಜಾಸ್ತಿ ಕೊಡ್ತಿತ್ತು. ಅದಕ್ಕೆ ಹಿಂದೆ ಯಾರಿಗಾದರೂ ಒಂದೇ ಒಂದು ಮಗು ಇತ್ತು ಅಂತಂದರೆ ಅವರು ಮತ್ತೆ ದತ್ತು ತೊಗೊಳ್ತಿದ್ರು. ಒಂದು ಮಗು ಇದ್ರೂ ಕೂಡ ದೋಷ ಅಂತಲೇ ಕರಿತಾರೆ. ಬಟ್ ಇವತ್ತಿನ ದಿನ ಅಟ್ಲೀಸ್ಟ್ ಮಿನಿಮಮ್ ಒಂದು ಮಗು ಬೇಕು, ಮ್ಯಾಕ್ಸಿಮಮ್ಮು ಒಂದು ಮಗುವೇ ಸಾಕು. ಆ ಥರದ ಸ್ಥಿತಿಗೆ ಬಂದಿವೆ. ಇವತ್ತು ನಮಗೇನು ಲ್ಯಾಂಡ್ಸು ಗಿಂಡ್ಸ್ ಏನಿಲ್ಲ. ಭಾಳಷ್ಟು ಡಿಸಪ್ಯೂಟ್ಸ್ ಕಡಿಮೆ ಆಗಬೇಕಾದ್ರೆ ಒಂದು ಮಗು ಸಾಕು. ಬೇಕಾದಷ್ಟು ಹಣ ಇದ್ರೂ ಕೂಡ ಮಕ್ಕಳನ್ನು ಮೇಂಟೈನ್ ಮಾಡೋದು ಕಷ್ಟ, ಅವ್ರ ಗಲಾಟೆಗಳನ್ನು ಕಷ್ಟ ಆಗ್ತದೆ. ಸಾಕು, ಒಂದು ಮಗು ಸಾಕು. ಇದನ್ನು ಏಕಪುತ್ರ ಯೋಗ ಅಂತಾರೆ. ಬಟ್ ಇವತ್ತು ಅದು ಬೆಸ್ಟು. ಹಿಂದಿನ ಕಾಲದಲ್ಲಿ ದೊಡ್ಡ ದೋಷ ಅದು. ಆಮೇಲೆ ಬಾಲಾರಿಷ್ಟ ಅಥವಾ ಸಂತಾನ ನಷ್ಟದ ಪ್ರಮುಖ ಕಾಲಾವಧಿಗಳು. ಬಾಲಾರಿಷ್ಟ ದೋಷ ಏನಾದರೂ ಇತ್ತು ಅಂತ ಅಂದ್ಕೊಳ್ಳಿ ಜಾತಕದಲ್ಲಿ, ಅವಾಗೇನಾಗುತ್ತೆ, ಹುಟ್ಟಿದ ಮಗು ಕಳ್ಕೊಳ್ಳುವಂಥ ಅವಕಾಶ ಜಾಸ್ತಿ. ಅದು ಕೂಡ ನಾವೇನಂತೇವೆ, ಸಂತಾನ ಇಲ್ಲ ಅಂತಲೇ ಅಂತೇವೆ. ಮಿಸ್ಕ್ಯಾರೇಜ್ ಆಗೋದಾಗಲಿ ಅಥವಾ ಬಾಲಾರಿಷ್ಟದಿಂದ ಬಾಲಾರಿಷ್ಟ ಯೋಗಾರಿಷ್ಟ ಕೂಡ ಇದೆ. ಯೋಗ ಇಲ್ಲದೆ ಪಂಚಮಾಧಿಪತಿ ಬಲಹೀನವಾಗಿತ್ತು ಅಂದ್ಕೊಳ್ಳಿ, ಹೆಚ್ಚು ದಿನ ಮಗು ಉಳಿಯಲ್ಲ. ನಿಮಗೆ ಬೃಹತ್ ಜಾತಕ, ಬೃಹತ್ ಪರಾಶರ ಶಾಸ್ತ್ರದಲ್ಲಿ ಕೆಲವೊಂದು ಸೂತ್ರಗಳು ಬರುತ್ತೆ. ಅದರಲ್ಲಿ ಶ್ಲೋಕ ಅದು ಆ ಶ್ಲೋಕಗಳು ಇವತ್ತಿನ ಕಾಲದಕ್ಕೆ ಅದು ಅನ್ವಯ ಆಗೋದಿಲ್ಲ. ಒಂದು ವೇಳೆ ಆ ಶ್ಲೋಕಗಳನ್ನು ಹಾಗೆ ಅರ್ಥವನ್ನು ಹೇಳಿದ್ರೆ ಅಪಾಯಗಳು ತುಂಬ ಉಂಟಾಗ್ತದೆ. ಯಾಕಂದರೆ ಭಾಳಷ್ಟು ಫ್ಯಾಕ್ಟರ್ಸ್ ನೋಡಬೇಕು. ಅದು ಹೇಳ್ತದೆ, ಒಂದು ಗ್ರಹ ಈ ಥರ ಸಿಚುವೇಶನ್ ಸಂತಾನ ಆಗುವುದಿಲ್ಲ ಅಂತ ಹೇಳುತ್ತೆ. ಅದಕ್ಕೆ ಹಿಂದೆ ಬಹಳಷ್ಟು ಫ್ಯಾಕ್ಟರ್ಸ್ ನೋಡ್ತಿದ್ರು. ಬಟ್ ಇವತ್ತು ಆ ಸೂತ್ರವನ್ನು ಒಂದೇ ಹಿಡ್ಕೊಂಡು ನಾವು ಹೇಳಿಬಿಡ್ತೇವೆ, ಜನಗಳನ್ನ ಹೆದರಿಸ್ಬಿಡ್ತೇವೆ. ಹಾಗಾಗಿ ಕೆಲವೊಂದು ಕ್ಲಾಸಿಕಲ್ ಶ್ಲೋಕಗಳು ಕೂಡ ನಾವು ಸ್ವಲ್ಪ ಬದಲಾವಣೆ ಮಾಡಬೇಕಾಗತ್ತೆ. ಸಂತಾನ ಇಲ್ಲ ಅಂತ ಅನ್ನೋದಕ್ಕಿಂತಲೂ ಡಿಲೇ ಇದೆ, ಡಿಲೇ ಆಗ್ತದೆ, ಯೋಗ ಕಡಿಮೆ ಇದೆ, ಇಷ್ಟೇ ಹೇಳಬೇಕು. ಏಕೆಂದರೆ ಇವತ್ತಿನ ಕಾಲದಲ್ಲಿ ಅದನ್ನು ಸಾಮರಸ್ಯವಾಗಿ ಸ್ವೀಕಾರ ಮಾಡುವಂಥ ಮನಸ್ಥಿತಿ ಯಾರಿಗೂ ಇರಲ್ಲ. ಹಾಗಾಗಿ ಅದು ತುಂಬ ಮುಖ್ಯ. ಮತ್ತು ದತ್ತಪುತ್ರ ಯೋಗ, ಸೊ ಇದು ಇವತ್ತಿನ ಕಾಲದಲ್ಲಿ ಅನ್ವಯ ಆಗೋದೇ ಇಲ್ಲ. ನನಗೇನಾದರೂ ದತ್ತಪುತ್ರ ಯೋಗ ಇದೆಯೋ ಅಂದರೆ ಹಿಂದಿನ ಕಾಲದಲ್ಲಿ ಸಂತಾನಕ್ಕೆ ನಿರೀಕ್ಷಣೆ ಮಾಡೋದೇ ಅಥವಾ ದತ್ತತೆ ತಗೊಳ್ಳೋದೆ. ಅವಾಗ ಹಿಂದೆ ಏನು ಮಾಡ್ತಿದ್ರು ಅಂದರೆ ಒಂದು ಪ್ರಿಸ್ಕ್ರೈಬ್ಡ್ ಟೈಮ್ ನೋಡ್ತಿದ್ರು. ಆ ಟೈಮ್ ಒಳಗೆ ಅವರಿಗೆ ಸಂತಾನ ಆಗಲಿಲ್ಲ ಅಂದರೆ ದತ್ತತೆ ತೊಗೊಳ್ತಿದ್ರು. ಹಿಂದೆ ಕೊಡೋರು ಇದ್ದರು. ಯಾಕೆಂದರೆ ಒಬ್ಬೊಬ್ಬರ ಮನೆಗೂ 10 ಜನ 15 ಜನ ಮಕ್ಕಳು ಇರ್ತಿದ್ರು. ಪ್ಲಸ್ ಆಗಿನ ಕಾಲ ಬಡತನ ಕೂಡ ಇತ್ತು. ಹಾಗೆ ಬೇಕಾದಷ್ಟು ಲ್ಯಾಂಡ್ಸ್ ಇರ್ತಿತ್ತು. ಲ್ಯಾಂಡ್ಸ್ ತೊಗೊಂಡು ಏನು ಮಾಡೋಣ, ಅದರಿಂದ ನಮಗೆ ಜೀವನ ನಡೆಯಲ್ವಲ್ಲ. ಅದಕ್ಕೆ ಹಿಂದಿನ ಕಾಲದಲ್ಲಿ ಕಷ್ಟ ಬಂತು, ಏನೋ ಒಂದು ಮದುವೆ ಮಾಡಬೇಕಾದ್ರೆ ಒಂದು ಲ್ಯಾಂಡ್ ಮಾರಿಬಿಡ್ತಿದ್ರು. ಸೊ ದಟ್ ಈಸ್ ದ ಅಸೆಟ್. ಆವಾಗ ಹಣ ಅಂದರೆ ಅದೇ ಲ್ಯಾಂಡೇ. ಬಟ್ ಇವತ್ತು ಹಾಗಿಲ್ಲ. ಸೊ ಹಿಂದೆ ಏನು ಮಾಡ್ತಿದ್ರು, ಅವರ ಬಂಧು ಬಳಗದಲ್ಲಿ ಅಕ್ಕನ ಮಕ್ಕಳು, ತಮ್ಮನ ಮಕ್ಕಳು, ಅಣ್ಣನ ಮಕ್ಕಳು ಯಾರನ್ನೋ ಒಬ್ಬನ ದತ್ತು ತೊಗೊಂಡು ಅವ್ರಿಗೆ ಬೆಳೆಸ್ಕೊಡ್ತೀವಿ. ಹಿಂದೆ ದತ್ತತ ಮಾಡಿಕೊಡೋದು ಅಂದರೆ ತುಂಬ ಸುಲಭದ ಕೆಲಸ. ಅದು ಮಕ್ಕಳಿಗೋಸ್ಕರ ತುಂಬ ನಿರೀಕ್ಷಣೆ ಮಾಡೋದು ಬೇಡ, ದತ್ತ ಸ್ವೀಕಾರ ಮಾಡಿಕೊಳ್ಳೋಣ. ಆ ಥರ ಯೋಗ ತಿಳ್ಕೊಂಡು ದತ್ತ ತೊಗೊಳ್ತಿದೆ. ತುಂಬ ಟೈಮ್ ನಿರೀಕ್ಷಣೆ ಮಾಡದೆ ಏನಾದರೂ ಯೋಗ ಇದೆಯೋ. ಒಂದು ವೇಳೆ ಪಂಚಮ ಸ್ಥಾನಕ್ಕೆ ಶನಿ ಆಗಲಿ ಮಾಂದಿ ಗ್ರಹ ಆಗಲಿ ಸಂಬಂಧ ಬಂದರೆ ಏಕಪುತ್ರ ಯೋಗ ಅಂತಾರೆ. ಸೊ ಒಂದು ಮಗು ಇದ್ದರೂ ಕೂಡ ಹಿಂದಿನ ಕಾಲದಲ್ಲಿ ದತ್ತು ತೊಗೊಳ್ತಿದ್ರು. ಒಂದೊಂದು ಸಲ ಬಹುಗ್ರಹಗಳ ಯೋಗ ಇದ್ದರೆ ಪಂಚಮ ಸ್ಥಾನಕ್ಕೂ ನವಮ ಸ್ಥಾನದಲ್ಲಿ ತುಂಬ ಗ್ರಹಗಳಿತ್ತು ಅಂತ ಅಂದ್ಕೊಳ್ಳಿ, ಶುಭ ಗ್ರಹಗಳು, ಆವಾಗ ಕೂಡ ದತ್ತು ತಗೊಳ್ಳೋ ಅವಕಾಶ ಉಂಟು. ಈಗ ಈ ಅಡ್ಯಾಪ್ಷನ್ ಅಂತಂಬೋದು ಇಲ್ಲ. ಒಂದು ವೇಳೆ ನೀವು ಅಡ್ಯಾಪ್ಷನ್ ಮಾಡ್ಕೊಳ್ತೀರಿ ಅಂದ್ಕೊಂಡು ನಿಮ್ಗೆ ಯಾರು ಕೊಡೋರಿಲ್ಲ. ಯಾಕಂದರೆ ಎಲ್ಲರ ಮನೆಯಲ್ಲೂ 1, 2, 3 ಈ 3 ಕೂಡ ಇಲ್ಲ, 2. ಹಾಗಾಗಿ ನಿಮಗೆ ಯಾರು ಕೊಡ್ತಾರೆ? ನಿಮ್ಗೆ ಯಾರು ಕೊಡಲ್ಲ. ಹಾಗಾಗಿ
ದತ್ತಪುತ್ರ ಯೋಗ ಅಂತಂಬೋದು ಕೂಡ ಇವತ್ತಿನ ದಿನ ತುಂಬ ಕಷ್ಟ. ಓಕೆ, ಆದರೆ ನಿಜವಾಗಿ ದತ್ತ ಮಾಡ್ಕೋಬೇಕು ಅಂತಂಬೋನು ಯೋಗಗಳ ಬಗ್ಗೆ ನೋಡೋದು ಬೇಕಾಗಿಲ್ಲ. 5ನೇ ಮನೆಯಲ್ಲಿ 6 ಗ್ರಹಗಳಿದ್ದು, ಪಂಚಮಾಧಿಪತಿ 12ನೇ ಮನೆಯಲ್ಲಿದ್ದು, ಚಂದ್ರ ಮತ್ತು ಲಗ್ನ ಬಲಶಾಲಿಯಾಗಿದ್ದರೆ ದತ್ತಪುತ್ರ ಯೋಗ ಉಂಟಾಗತ್ತೆ ಅಂತ ಬೃಹತ್ ಪರಾಶರಶಾಸ್ತ್ರದಲ್ಲಿ ಹೇಳ್ತದೆ. ಆದರೆ ಇದು ಕಾಲಕ್ಕೆ ತಕ್ಕಂತೆ ನಾವು ನೋಡಬೇಕಾಗತ್ತೆ. ಆಮೇಲೆ ಪುತ್ರ ಮತ್ತು ಪುತ್ರಿ ಸಂತಾನ, ಬಹಳ ಜನಕ್ಕೆ ಇದೊಂದು ಕ್ಯೂರಿಯಾಸಿಟಿ. ಹೆಣ್ಣು ಮಗು ಅಥವಾ ಗಂಡು ಮಗು, ನನಗೆ ಎಷ್ಟು ಹೆಣ್ಣು ಮಗು ಆಗುತ್ತಾ ಗಂಡು ಮಗು ಆಗುತ್ತಾ ಅಂತ ಕೇಳ್ತಾರೆ. ಬಟ್ ಎರಡಕ್ಕೂ ಇವತ್ತಿನ ಕಾಲದಲ್ಲಿ ಲಾಜಿಕ್ ಇಲ್ಲ. ಹಿಂದಿನವ್ರು ಯಾರೂ ನೋಡ್ತಿದ್ದಿಲ್ಲ. ಮತ್ತು ಯಾವಾಗ ಇದು ನೋಡೋವಂಥ ಪರಂಪರೆ ಬಂತು ಅಂತಂದರೆ, ಪ್ರಾಪರ್ಟಿ ಅಂತ ಒಂದು ಯಾವಾಗ ಮಾಡ್ಕೊಳ್ಳೋದು ಶುರು ಆಯಿತು. ಹಿಂದಿನ ಕಾಲದಲ್ಲಿ ರಾಜರಾಗಲಿ, ತುಂಬ ಶ್ರೀಮಂತರಾಗಲಿ, ಅವರು ಇದನ್ನು ಜಾಸ್ತಿ ನೋಡ್ತಿದ್ರು, ಹೆಣ್ಣ ಗಂಡ ಅಂತೇಳಿ. ಉಳಿದ ವರ್ಣಗಳು ಯಾರು ನೋಡ್ತಿದ್ದಿಲ್ಲ. ಬ್ರಾಹ್ಮಣರಲ್ಲಾಗಲಿ ಶೂದ್ರವರ್ಣದಲ್ಲಾಗಲಿ ಇದು ನೋಡೋಂಥ ಪದ್ಧತಿ ಇಲ್ಲ. ಅವ್ರು ಹೆಣ್ಣಾಗಲೂ ಗಂಡಲ್ಲೂ ಹೋಗಲಿ, ನೋ ಪ್ರಾಬ್ಲಮ್ ಅಂತಿದ್ರು. ಶ್ರೀಮಂತಿಗೆ ಇದ್ದಾಗ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು, ನಮ್ಮ ಕಡೆನೇ ಹಣ ಇರಬೇಕು, ನಮ್ಮದೇ ಆಗಿರಬೇಕು, ನನ್ನ ಮೊಮ್ಮಗ ನನ್ನ ವಂಶೋದ್ಧಾರಕನೇ ಆಗಿರಬೇಕು ಅಂತಂಬ ಕಾನ್ಸೆಪ್ಟ್ ಬಂತು. ಅಲ್ಲಿಂದ ಹೆಣ್ಣೋ ಗಣ್ಣು ತಿಳ್ಕೊಳ್ಬೇಕು ಅಂತಂಬ ಕುತೂಹಲತೆ. ಅದರಿಂದ ಆದಂಥ ಅನಾಹುತಗಳು ಕೂಡ ನಮ್ಮ ಭಾರತದಲ್ಲಿ ಬಹಳ ನೋಡಿದ್ದೇವೆ. ನಮ್ಮ ಭಾರತ ಕೂಡ ಅದನ್ನು ತುಂಬ ಸ್ಟ್ರಿಕ್ಟಾಗಿ ಅದನ್ನು ರೂಲ್ ಫಾಲೋ ಮಾಡ್ತಿದೆ. ನೋಡಬಾರ್ದು, ಜೆಂಡರ್ ಐಡೆಂಟಿಫಿಕೇಷನ್ ಡಯಾಗ್ನೋಸ್ ಮಾಡೋದು ಸ್ಟಾಪ್ ಇದೆ ಇಂಡಿಯಲ್ಲಿ. ಬೇರೆ ದೇಶದಲ್ಲಿ ನಿಮಗೆ ಹೇಳ್ಬಿಡ್ತಾರೆ, ಅದೇನು ದೊಡ್ಡ ವಿಷಯ ಅಲ್ಲ. ಬಟ್ ನಮ್ಮ ದೇಶದಲ್ಲಿ ಕುತೂಹಲತೆ ಇರುತ್ತೆ. ಹೆಣ್ಣು ಮಗು ಅಥವಾ ಗಂಡು ಮಗು, ಆ ಮದುವಾದ ನಂತರನೇ ಗಂಡಾಗತ್ತಾ ಹೆಣ್ಣಾಗತ್ತಾ ಅಂತ ಕೇಳೋವಂಥದ್ದು. ಬಟ್ ಇವತ್ತಿನ ದಿನ ಅಷ್ಟು ಅದೇ ಅವಶ್ಯಕತೆ ಏನಿಲ್ಲ. ಹೆಣ್ಣಾದರೂ ಗಂಡಾದರೂ ಎರಡೂ ಒಂದೇ. ಎರಡರಲ್ಲೂ ಪಾಸಿಟಿವ್ಸ್ ಇದೆ, ಎರಡರಲ್ಲೂ ನೆಗೆಟಿವ್ಸ್ ಇದೆ. ಹಾಗಾಗಿ ಒಂದು ಪಾಯಿಂಟಿಗೆ ತೆಗೆದಾಕ್ಲಿಕ್ಕೆ ಆಗಲ್ಲ. ಆದರೂ ಕೂಡ ನಿಮಗೆ ಕೆಲವಿನ ಸೂತ್ರಗಳು ಬರುತ್ತೆ, ಬಟ್ ಅದು ಅಷ್ಟು ಕನ್ವೀನಿಯೆಂಟಾಗಿರಲ್ಲ. ಏನು ಹೇಳುತ್ತೆ ಅಂತಂದರೆ, ಪಂಚಮಕ್ಕೆ ಪಂಚಮ ಸ್ಥಾನ ಪುರುಷ ರಾಶಿಯಾಗಿ ಪಂಚಮ ಸ್ಥಾನದಲ್ಲಿ ಪುರುಷ ಗ್ರಹಗಳು ಜಾಸ್ತಿ ಇದ್ದರೆ, ಅಂದರೆ ಪಂಚಮ ರಾಶಿ ಪಂಚಮ ಸ್ಥಾನದಲ್ಲಿರುವಂಥ ಗ್ರಹಗಳು ಜಾಸ್ತಿ ಪುರುಷ ಗ್ರಹಗಳಿತ್ತು ಅಂದ್ಕೊಳ್ಳಿ, ಪುರುಷ ಸಂತಾನ ಆಗ್ತದೆ. ಇಲ್ಲ ಹೆಣ್ಣು ಸಂತಾನ ಒಂದು ಆ ಕಡೆ ಈ ಕಡೆ ಇರ್ಬೋದು, 1-2 ಪುರುಷ 1-2 ಸ್ತ್ರೀ ಇರ್ಬೋದು. ಮೆಜಾರಿಟಿ ಯಾವುದಿದೆ ಅಂತ ನೋಡ್ತೇವೆ. ಮೆಜಾರಿಟಿ ಯಾವುದಿರುತ್ತೋ ಮೊದಲು ಆಗ್ತದೆ ಅಂತ ಹೇಳ್ತೇವೆ. ಇದೊಂದು ರೂಲ್ ಇದು. ಇನ್ನು ಪಂಚಮಾಧಿಪತಿ ಚಂದ್ರನ ಜೊತೆ ಇದ್ದು ಅಥವಾ ಚಂದ್ರನ ದ್ರೇಕಾಣದಲ್ಲಿದ್ದರೆ ಹೆಣ್ಣು ಮಕ್ಕಳು ಹೆಚ್ಚಾಗಿ ಜನಿಸ್ತಾರೆ. ಚಂದ್ರ ಬಹುತ್ವದ ಸಂಕೇತನಾಗಿದ್ದರಿಂದ ಹೆಣ್ಣು ಮಕ್ಕಳ ಸಂಖ್ಯೆ, ಏಕೆಂದರೆ ಚಂದ್ರ ಅಂದರೆ ಹೆಣ್ಣು ಗ್ರಹ. ಶುಕ್ರ ಗ್ರಹ ಕೂಡ ಹೆಣ್ಣನೇ. ಶುಕ್ರ ಗ್ರಹ ಕೂಡ ಪಂಚಮ ಸ್ಥಾನದಲ್ಲಿದ್ದರೆ ಸುಂದರವಾದಂಥ ಹೆಣ್ಣು ಮಕ್ಕಳ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ. ಅದೇ ಗಂಡು ಮಕ್ಕಳ ವಿಚಾರ, ಸೂರ್ಯ ಗುರು ಕುಜ ಈ 3 ಗ್ರಹಗಳು ಕೂಡ ಗಂಡು. ಉಳಿದಂಥ ಗ್ರಹಗಳೆಲ್ಲ ಕೂಡ ಹೆಣ್ಣನ್ನು ಸೂಚನೆ ಮಾಡ್ತದೆ. ಪಂಚಮ ಸ್ಥಾನದಲ್ಲಿ ಗುರು ಸೂರ್ಯ ಕುಜ ಇವರ ಪ್ರಾಬಲ್ಯ ಜಾಸ್ತಿ ಇದ್ದರೆ ಗಂಡು ಸಂತಾನ ಆಗಲಿಕ್ಕೆ ಅವಕಾಶ ಉಂಟು, ಇಲ್ಲ ಹೆಣ್ಣು ಸಂತಾನ ಆಗ್ತದೆ. ಸೊ ಪಂಚಮಾಧಿಪತಿ ಇನ್ನೊಂದು ಸೂತ್ರ ಹೇಳ್ತಾರೆ, ಪಂಚಮಾಧಿಪತಿ ಲಗ್ನ ದ್ವಿತೀಯ ಅಥವಾ ತೃತೀಯ ಸ್ಥಾನದಲ್ಲಿದ್ದರೆ ಮೊದಲು ಮಗು ಗಂಡಾಗಲಿಕ್ಕೆ ಸಾಧ್ಯತೆ ಉಂಟು. ಪಂಚಮಾಧಿಪತಿ ಲಗ್ನದಲ್ಲಾಗಲಿ, ದ್ವಿತೀಯದಲ್ಲಾಗಲಿ, ತೃತೀಯದಲ್ಲಾಗಲಿ. ಮತ್ತೊಂದು ಸೂತ್ರ ಏನು ಹೇಳುತ್ತೆ, ಪಂಚಮಾಧಿಪತಿ ಚಂದ್ರ ಮತ್ತು ಶುಕ್ರ ರಾಶಿಯಲ್ಲಿದ್ದು ಅವರದೇ ಯುತಿಯಾದರೆ ಅಥವಾ ದೃಷ್ಟಿ ಹೊಂದಿದರೆ ಪುತ್ರ ಸಂತಾನ ಆಗತ್ತೆ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಸೂತ್ರಗಳು ತುಂಬ ನೆನಪಿಟ್ಕೊಳ್ಬೇಕು ಒಂದು. ಬಟ್ ಅದು ಯಾವ ಕಾಲಕ್ಕೆ ಅಪ್ಲೈ ಮಾಡಬೇಕು ಅದು ಹಾಗೆ ಅಪ್ಲೈ ಮಾಡಬೇಕು. ಬಟ್ ಇದು ಸ್ವಲ್ಪ ಕನ್ಫ್ಯೂಷನ್ ನಮಗೆ. ಸರಳವಾದಂಥ ರೂಲ್ ಏನಂತಂದರೆ, ಪಂಚಮ ಸ್ಥಾನದಲ್ಲಿ ಪುರುಷ ಗ್ರಹಗಳ ಸಂಬಂಧ ಜಾಸ್ತಿ ಇದೆಯೋ ಸ್ತ್ರೀ ಗ್ರಹಗಳ ಸಂಬಂಧ ಜಾಸ್ತಿ ಇದೆಯೋ ಅಂತ ನೋಡಿ. ಇದು ಯಾರ ಜಾತಕದಲ್ಲಿ ನೋಡಬೇಕು? ಜೆಂಡರ್ ಗೊತ್ತಾಗೋದು ಗಂಡಿನ ಜಾತಕದಲ್ಲಿ ನೋಡ್ತೇವೆ. ಪುರುಷನ ಜಾತಕದಲ್ಲೇ ನೀವು ಸ್ತ್ರೀ ಸಂತಾನ ಆಗುತ್ತೋ ಪುರುಷ ಸಂತಾನ ಆಗುತ್ತೋ ಅಂತ ಅವ್ಯಾಲ್ಯುವೇಟ್ ಮಾಡಬೇಕು. ಶರೀರ ನಿರ್ಮಾಣದವರೆಗೆ ಅವರದು. ಆ ಪುರುಷ ಸಂತಾನ ಯೋಗವೋ ಸ್ತ್ರೀ ಸಂತಾನ ಯೋಗವೋ ಅದು ಹುಡುಗನ ಜಾತಕದಿಂದ, ಮೇಲ್ ಜಾತಕದಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೇವೆ. ಹಾಗಾಗಿ ಯಾರ ಜಾತಕದಿಂದ ನೋಡಬೇಕು ಅಂತ ಕನ್ಫ್ಯೂಸ್ ಆಗಬೇಡಿ. ಇನ್ನೂ ಸರಳವಾದಂಥ ಒಂದು ಉಪಾಯ ಇದೆ. ಇದು ಓನ್ಲಿ ಒಂದು ಬಿಲೀಫ್ ಅಷ್ಟೇ. ಆ ಬಿಲೀಫ್ ಏನಂತಂದರೆ,
ಇದು ಜ್ಯೋತಿಷ್ಯ ನಾನು ಪ್ರಾರಂಭದಲ್ಲಿ ಕಲಿತಾಗ ನಮ್ಮ ಟೀಚರ್ಸ್ ಹೇಳಿದ್ರು, ಇದೊಂದು ಇಟ್ಕೊಳ್ಳಿ, ಇದು ಇಟ್ಸ್ ಎ ಒನ್ ಬಿಲೀಫ್, ಚೈನೀಸ್ ಬಿಲೀಫ್ ಅಂತೇಳಿ ಒಂದು ಚಾರ್ಟ್ ಇದು. ಬಟ್ ನಾನು ಆವಾಗ ಬಳಸ್ತಿದ್ದೆ, ಸ್ವಲ್ಪ 90% ಅದು ಹತ್ರ ಪ್ರಿಡಿಕ್ಟ್ ಕರೆಕ್ಟಾಗಿ ಹೇಳ್ತಿದ್ವಿ. ಬಟ್ ಇವತ್ತು ನಮಗೆ ಅವಶ್ಯಕತೆ ಇಲ್ಲ. ಆದರೂ ಯಾರಿಗಾದ್ರೂ ಕುತೂಹಲದಿಂದ ನೋಡಿಕೊಳ್ಳೋ ಉದ್ದೇಶ ಆದರೆ ಇದನ್ನು ಬಳಸ್ಬೋದು. ಒಂದು ಕ್ರಾಸ್ ಚೆಕ್ ಮಾಡ್ಕೊಳ್ಳಿಕ್ಕೆ ಮಾತ್ರ ಇಟ್ಕೊಳ್ಳಿ, ಇದನ್ನೇ ಕಳಾಖಂಡಿಯಾಗಿ ಹೇಳುವಂಥದ್ದಲ್ಲ. ಸೊ ಒಂದು ಗಂಡು ಒಂದು ಹೆಣ್ಣು ಹೆಂಗೆ ಗೊತ್ತಾಗ್ತದೆ, ಈ ಚಾರ್ಟಲ್ಲಿ ಹೆಂಗೆ ನೋಡ್ತೇವೆ? ಇಲ್ಲಿ ನೋಡಿ, ಮೇಲೆ ನಿಮಗೆ ಫಸ್ಟ್ ರೋ ಅಲ್ಲಿ ಇದು ಬಂದು ಏಜ್ 18, 19, 20, 21, 22, 20 ಇದೊಂದು ಏಜ್. ಇದು ಯಾರ್ದು ಹೆಣ್ಣು ಮಕ್ಕಳದ್ದು ನೋಡ್ತೇವೆ. ಹೆಣ್ಣು ಮಕ್ಕಳ ಏಜನ್ನು ತಗೊಳ್ತೇವೆ. ಅಂದರೆ ಅವರಿಗೆ ರಜಸ್ವಲ ಯಾವಾಗ ನಿಂತು ಹೋಗ್ತದೋ, ಯಾವಾಗ ಹೊರಗೆ ಹೋಗೋದು ಸ್ಟಾಪ್ ಆಗ್ತದೋ, ಅಲ್ಲಿಂದ ಏನು ಸಂಕೇತ? ಇನ್ನು ಕ್ಯಾರಿಂಗ್, ಕನ್ಸೀವ್ ಆಗಿದ್ದಾರೆ ಅಂತ ನಾವು ಅಂತೀವಲ್ಲ, ಆ ಕನ್ಸೀವ್ ಆದಂಥ ಏಜ್ ಫಸ್ಟ್ ರೋ ನೋಡ್ತೇವೆ. ಆಮೇಲೆ ಇಲ್ಲಿ ಕಾಲಮ್ಸ್ ವೈಸ್ ನಿಮ್ಮ ಸೈಡ್ ನೋಡಿದ್ರೆ, ಫಸ್ಟ್ ಕಾಲಮ್ ಕನ್ಸೀವ್ ಆದಂಥ ಮಂತ್, ಇದು ಮೇಲೆ ಬಂದು ಕನ್ಸೀವ್ ಆದಂಥ ಏಜ್, ಇದು ಕನ್ಸೀವ್ ಆಗಿದ್ದಂಥ ಮಂತ್. ಮಧ್ಯದಲ್ಲಿ ನಿಮಗೆ ಮೇಲು ಫಿಮೇಲ್ ಅಂತ ಸಿಂಬಲ್ ಇದೆ. ಸೊ ಅವರು ಏಜ್ ಏನು, ಯಾವ ತಿಂಗಳಲ್ಲಿ ಕನ್ಸೀವ್ ಆಗಿದ್ದಾರೆ ಅದನ್ನು ನೀವು ಈ ಟೇಬಲ್ನಲ್ಲಿ ನೋಡಿ ನೀವು ಕಂಡುಹಿಡ್ಬೋದು. ಸಪೋಸ್ 25 ಇಯರ್ಸ್ ಹುಡುಗಿಗೆ ಅವರು ಆಗಸ್ಟ್ ತಿಂಗಳಲ್ಲಿ ಆಗಿದ್ದಾರೆ ಅಂತ ಅಂದ್ಕೊಳ್ಳಿ, 25 ಆಗಸ್ಟ್. ಸೊ ಇಲ್ಲಿ ಏನಾಗ್ತದೆ? ಮೇಲ್ ಅಂತಿದೆ. ಸೊ ಗಂಡು ಮಗು ಆಗಲಿಕ್ಕೆ ಅವಕಾಶ ಉಂಟು, ಚಾನ್ಸಸ್ ಹೆಚ್ಚು ಉಂಟು ಅಂತ ಹೇಳಿ, ಹಾಗೇ ಆಗತ್ತೆ ಅಂತ ಹೇಳಲಿಕ್ಕೆ ಹೋಗಬೇಡಿ. ಸೊ ಕೆಳಗೆ ಹೇಗೆ ನೋಡಬೇಕು ಅಂತಂಬುದು ಕೂಡ ಇದೆ. ಅವರ ಏಜ್ ತಗೊಳ್ಳಿ, ಈ ಕಡೆಗೆ ಫಸ್ಟ್ ಕಾಲಮಲ್ಲಿ ಅವ್ರು ಕನ್ಸೀವ್ ಆದಂಥ ಮಂತ್ ತಗೊಳ್ಳಿ. ಅದು ಗೊತ್ತಿದ್ದರೆ ನಾವು ಸ್ವಲ್ಪ ಅಪ್ರಾಕ್ಸಿಮೇಟ್ಲಿ ಹೇಳ್ಬೋದು. ಇದು ಮೆಜಾರಿಟಿ ಬೇಕಾದ್ರೆ ನೀವು ಟೆಸ್ಟ್ ಮಾಡಿ, ಇದು ಬೇಕಾದ್ರೆ ನಮಗೆ ಬೇಕಾದಷ್ಟು ಡೇಟಾ ಸಿಗುತ್ತೆ, ಮಕ್ಕಳಾದವ್ರ ಡೇಟಾ ಸಿಗುತ್ತೆ. ಅವ್ರ ಡೇಟಾ ಜೊತೆಗೆ ನೀವು ಇದನ್ನು ಟೆಸ್ಟ್ ಮಾಡಿದರೆ ಎಷ್ಟು ಆ್ಯಕ್ಯುರಸಿ ಕೊಡುತ್ತೆ ಅಂತ ನಿಮಗೆ ಗೊತ್ತಾಗ್ತದೆ. ಆಮೇಲೆ ನೀವು ಅದನ್ನು ಬಳಸ್ಬೋದೋ ಇಲ್ವೋ ಅಂತ ಬೋದು ನಿಮ್ಮ ಇಚ್ಛೆ. ಆಮೇಲೆ ಈಗ ನಾವು ಮುಖ್ಯವಾದ ವಿಚಾರಕ್ಕೆ ಬರೋಣ. ಭಾಳ ಜನ ಕ್ಷೇತ್ರಸ್ಫುಟ, ಬೀಜಸ್ಫುಟ ಇದನ್ನು ಕೂಡ ತಿಳಿಸಿ ಹೇಳಿ ಅಂತ ಒಂದು ರಿಕ್ವೆಸ್ಟ್ ಬಂತು. ಬಟ್ ಆ್ಯಕ್ಚುಲಿ ಅಷ್ಟು ಡೀಪಾಗಿ ಹೋಗೋಕೆ ನಮಗೆ ಹಿಂದಿನ ಕಾಲದಲ್ಲಾದರೆ ಜ್ಯೋತಿಷ್ಯನೇ ವೈದ್ಯ ಕೂಡ ಆಗಿದ್ದ. ಸೊ ಹಾಗಾಗಿ ಏನಾದರೂ ದೋಷ ಇದ್ದರೆ ಅವನದಕ್ಕೆ ಮದ್ದು ಕೊಡ್ತಿದ್ದ. ಇವತ್ತು ಜ್ಯೋತಿಷ್ಯರು ಹೇಳಿದ್ದರ ಪ್ರಕಾರ ವೈದ್ಯ ಅಂತಂಬೋನು ಟ್ರೀಟ್ಮೆಂಟ್ ಕೊಡಲ್ಲ, ಹುಚ್ಚ ಅಂತಾರೆ ಅಷ್ಟೆ. ಆದರೆ ಇದು ತಿಳ್ಕೊಳ್ಳೋದಕ್ಕೆ ಮಾತ್ರ ಉಪಯೋಗ ಆಗುತ್ತೆ ಅಷ್ಟೇ, ಬೇರೆ ಇನ್ನೇನು ಮಾಡಲಿಕ್ಕಾಗಲ್ಲ. ಈಗ ಈ ಕ್ಷೇತ್ರಸ್ಫುಟ, ಬೀಜಸ್ಫುಟ ಅಂತಂದರೆ ಏನು? ನಮಗೆ ಇವತ್ತಿನ ದಿನ ಬೇಕಾದಷ್ಟು ಫರ್ಟಿಲಿಟಿ ಸೆಂಟರ್ಸ್ ಇದೆ. ಅವ್ರು ಏನು ಮಾಡ್ತಾರೆ, ಸಂತಾನಕ್ಕೆ ಸಾಮರ್ಥ್ಯ ಎಷ್ಟಿದೆ ಅಂತ ಹೇಳ್ತಾರಲ್ಲ, ಸ್ಪ್ರಮ್ ಕೌಂಟ್ ಕಡಿಮೆ ಇದೆ, ಅದಿದೆ ಇದೆ ಏನೋ ಹೇಳ್ತಾ ಇರ್ತಾರಲ್ಲ, ನಾವು ಕೇಳ್ತಾ ಇರ್ತೇವೆ. ಹಾಗಾಗಿ ಈ ಸಾಮರ್ಥ್ಯ, ಗಂಡಿನಲ್ಲಿರುವಂಥ ಸಂತಾನದ ಸಾಮರ್ಥ್ಯ ಹೇಗಿದೆ, ಹೆಣ್ಣಿನಲ್ಲಿ ಆ ಸಂತಾನ ಆಗಲಿಕ್ಕೆ, ಸಂತಾನೋತ್ಪತ್ತಿಗೆ ಆಗುವಂಥ ಸಾಮರ್ಥ್ಯ ಎಷ್ಟಿದೆ ತಿಳ್ಕೊಳ್ಳಿಕ್ಕೆ ಹಿಂದಿನ ಕಾಲ ಏನು ಮಾಡ್ತಿದ್ರು, ಕ್ಷೇತ್ರಸ್ಫುಟ ಮತ್ತು ಬೀಜಸ್ಫುಟ ಅಂತ ನೋಡ್ತಿದ್ರು. ಬೀಜ ಅಂತಂದರೆ ಗಂಡಿನ ಜಾತಕದಲ್ಲಿ ನೋಡ್ತಿದ್ರು, ಕ್ಷೇತ್ರ ಅಂತಂದರೆ ಹೆಣ್ಣಿನ ಜಾತಕದಲ್ಲಿ ನೋಡ್ತಿದ್ರು. ಇದನ್ನು ಜಸ್ಟ್ ಒಂದ್ಸಲ ತಿಳಿಸಿ ಹೇಳ್ತೇನೆ, ಅದನ್ನು ಉಪಯೋಗ ಎಷ್ಟು ಮಾಡಬೇಕು ಅಂತಂಬೋದು ಹೇಳಲಿಕ್ಕಾಗಲ್ಲ. ಇಲ್ಲಿ ನೋಡಿ, ಗಂಡಿನ ಸಾಮರ್ಥ್ಯವನ್ನು ತಿಳ್ಕೊಳ್ಬೇಕು ಅಂತಂದರೆ ನಾವೇನು ಮಾಡ್ತೇವೆ, ಬೀಜಸ್ಫುಟವನ್ನು ನೋಡ್ತೇವೆ. ಸೊ ಇಲ್ಲೇನು ಮಾಡ್ತೇವೆ, ಬೀಜಸ್ಫುಟ ಗಂಡಿನ ಜಾತಕದಲ್ಲಿ ನೋಡಿದ್ರೆ, ಈಗ ಮಾಮೂಲಾಗಿ ಸ್ಫುಟ ನೋಡೋ ಕಾಲಕ್ಕೆ ಕ್ಯಾಲ್ಕುಲೇಟ್ ಮಾಡ್ತೇವೆ. ಪುರುಷನ ಜಾತಕದಲ್ಲಿ ಸೂರ್ಯ, ಶುಕ್ರ, ಗುರು ಇವ್ರದ್ದು ಲಾಂಗಿಟ್ಯೂಡ್ ಇರ್ತದೆ. ನಮ್ಮ ಜಾತಕದಲ್ಲಿ ಯಾವ ಗ್ರಹ ಯಾವ ಡಿಗ್ರಿಯಲ್ಲಿದೆ ಅಂತ ನಮಗೆ ಗೊತ್ತಿದಲ್ವ, ಆ ಲಾಂಗಿಟ್ಯೂಡನ್ನು ತಗೊಂಡು ಸೂರ್ಯ, ಶುಕ್ರ, ಗುರು ಇವು ಮೂರನ್ನು ಸೇರಿಸಬೇಕು. ಸೇರಿಸಿದ್ರೆ ಬಂದ ವ್ಯಾಲ್ಯೂ ಏನಾಗುತ್ತೆ, ಅದು ಬೀಜಸ್ಫುಟ ಆಗ್ತದೆ. ಇದು ಯಾವ ವ್ಯಾಲ್ಯೂ ಸೇರಿಸಬೇಕು ಅಂತಂದರೆ ಇಲ್ಲಿ ಅಬ್ಸಲ್ಯೂಟ್ ಲಾಂಗಿಟ್ಯೂಡ್ ತಗೋಬೇಕು ಅಂತಿದೆ. ಈ ಸಪೋಸ್ ವೃಷಭ ರಾಶಿಯಲ್ಲಿ ಸೂರ್ಯ ವೃಷಭ ರಾಶಿಯಲ್ಲಿ 3 ಡಿಗ್ರಿ ಇದ್ದಾನೆ ಅಂತ ಅಂದ್ಕೊಳ್ಳೋಣ. ವೃಷಭ ರಾಶಿಯಲ್ಲಿ 3 ಡಿಗ್ರಿ, ಆವಾಗ ಅಬ್ಸಲ್ಯೂಟ್ ಲಾಂಗಿಟ್ಯೂಡ್ ಏನಾಗುತ್ತೆ ಅಂದರೆ ಮೇಷರಾಶಿಯಿಂದ ಎಷ್ಟು ದೂರ ಇದೆ ಅಂತ ನೋಡ್ತೇವೆ. ಮೇಷದಿಂದ ವೃಷಭಕ್ಕೆ ಎಷ್ಟು, 30. ಆ 30 ಪ್ಲಸ್ 33 ಆಗುತ್ತೆ, 33 ಆಗುತ್ತೆ. ಅದೇ ನಿಮಗೆ ಮೀನರಾಶಿಯಲ್ಲಿ ಸೂರ್ಯ 3 ಡಿಗ್ರಿಯಲ್ಲಿದ್ದಾನೆ ಅಂತ ಅಂದ್ಕೊಳ್ಳಿ.
ಅವಾಗ ಏನು ಮಾಡಬೇಕು, ಮೇಷದಿಂದ ಮೀನಕ್ಕೆ ಏನಾಗ್ತದೆ 330 ಡಿಗ್ರೀಸ್ ಆಗ್ತದೆ. ಸೊ 330 ಡಿಗ್ರೀಸ್ ಪ್ಲಸ್ 3 ಡಿಗ್ರೀಸ್, ಸೊ 333 ಡಿಗ್ರೀಸ್ ಅಂದರೆ ನಿಮಗೆ ಮೇಷರಾಶಿಯಿಂದ ಕೌಂಟ್ ಮಾಡುವಂಥ ಡಿಗ್ರೀಸ್ ಬೇಕು. ನಿಮಗಿದು ಮಾಡಬೇಕು ಅಂತಂದರೆ ಕೂಡ ಸುಲಭವಾಗಿ ನಿಮಗೆ ಅದಕ್ಕೊಂದು ಇದು ಕೂಡ ಗೊತ್ತು, ಅದೇನು ತುಂಬ ಕಷ್ಟಪಡೋದು ಕೆಲಸ ಇಲ್ಲ. ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತೇನೆ. ಈ ನೋಡಿ, ಇಲ್ಲಿ ಮೇಷ ಇದಲ್ವಾ, ಇದು ಮೇಷ, ಇಲ್ಲಿಂದ 0, ಇಲ್ಲಿ ಈ ಗೀತು ಬಂದು 0 ಅಂತ ಸ್ಟಾರ್ಟ್ ಆಗುತ್ತೆ. ಮೇಷ 0 ಅಂದರೆ 30, ಇಲ್ಲಿ 30ಇಂದ 60, ಆಮೇಲೆ 60ಇಂದ 90, 90ಇಂದ 120, 120ಇಂದ 150, 30 ಸೇರಿಸ್ತಾ ಇರಿ. ಆ ಡಿಗ್ರಿ ಏನಾಗುತ್ತೋ ಈಗ ನೋಡಿ, ಈಗ 30 to 0 to 30, 30 to 60, 60 to 90, 90 ಆದಮೇಲೆ ನೋಡಿ ಗುರು ಎಷ್ಟಿದೆ, 17 ಡಿಗ್ರೀಸ್ ಇದೆ. 19 ಪ್ಲಸ್ 90 ಪ್ಲಸ್ 17 ಡಿಗ್ರೀಸ್ ಏನಾಗುತ್ತೆ, ಸೊ 107 ಆಗ್ತದೆ. ಸೊ ಗುರು ಡಿಗ್ರಿ ಎಷ್ಟು ಅಂದರೆ 107 ಡಿಗ್ರೀಸ್ 35 ಮಿನಿಟ್ಸ್ ಅಂತ ಅರ್ಥ. ಹೀಗೆ ನಾವು ನೋಡಬೇಕಾಗತ್ತೆ. ಇದನ್ನೇ ಅಬ್ಸಲ್ಯೂಟ್ ಡಿಗ್ರೀಸ್ ಅಂತೇವೆ. ಮಾಮೂಲು ಡಿಗ್ರಿನ ಸೇರಿಸಿರೋ ಪ್ರಯೋಜನ ಇಲ್ಲ. ಆ ಥರ ಈ ಮೂರನ್ನು ಸೇರಿಸಿ ಒಂದು ವೇಳೆ 360 ಡಿಗ್ರಿಗಿಂತಲೂ ಮೇಲೆ ಇದ್ದರೆ ಅದನ್ನು 360ಇಂದ ಕಳೆದು ಬಿಟ್ರೆ ಒಂದು ಡಿಗ್ರಿ ಬರುತ್ತೆ. ಆ ಡಿಗ್ರಿಯನ್ನು ಏನು ಮಾಡಬೇಕು, ಯಾವ ಮನೆ ಆಗುತ್ತೋ ಆ ಮನೆಯಲ್ಲೇ ಹಾಕಬೇಕು. ಸೊ ನೋಡೋಣ, ನಾನು ಇದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡೋದು ಒಂದು ಸಣ್ಣ ನಮ್ಮ ಪ್ರೋಗ್ರಾಮಲ್ಲೇ ಒಂದು ವ್ಯವಸ್ಥೆ ಮಾಡಿದ್ದೇನೆ, ನೀವು ಬೇಕಾದ್ರೆ ನೋಡ್ಬೋದು. ಸೊ ನಮ್ಮ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ಆ್ಯಪಲ್ಲಿ ಈ ಮ್ಯಾಚ್ ಅಂತಿದ್ದಲ್ಲ, ಇದನ್ನು ಓಪನ್ ಮಾಡ್ಕೊಳ್ಳಿ. ಯಾವುದೋ ಒಂದು ಎಕ್ಸಾಂಪಲ್ಗೆ ಒಂದು ಡೇಟ್ ಆಫ್ ಬರ್ತ್ ಹಾಕ್ಕೊಳ್ಳಿ, ಹುಡುಗ ಹುಡುಗಿದು. ಏನು ಮಾಡ್ತಾರೆ, ಕ್ಯಾಲ್ಕುಲೇಟ್ ಮ್ಯಾಚ್ ಅಂತ. ಸೊ ಈ ರೀತಿ ಗುಣಗಳು ಬರ್ತದೆ, ಜಾತಕ ಬರ್ತದೆ. ಕೆಳಗೆ ನೋಡಿ ಸಂತಾನ ಬೀಜ ಆ್ಯಂಡ್ ಕ್ಷೇತ್ರ ಸ್ಫುಟ, ಇದು ಲೇಟೆಸ್ಟಾಗಿ ಇಂಪ್ಲಿಮೆಂಟ್ ಮಾಡಿದ್ದೆ. ಇಲ್ಲಿ ನೋಡಿ, ಒಂದು ಈ ಎಕ್ಸಾಂಪಲ್ ಜಾತಕ ಕೊಟ್ಟಿದ್ದೀನಲ್ಲ, ಈ ಎಕ್ಸಾಂಪಲ್ ಜಾತಕದ್ದು ಕ್ಷೇತ್ರ ಸ್ಫುಟ ಬೀಜ ಸ್ಫುಟ ಕ್ಯಾಲ್ಕುಲೇಟ್ ಮಾಡ್ತದೆ. ಏನು ಮಾಡಬೇಕು, ಸೂರ್ಯ ಶುಕ್ರ ಗುರು ಈ ಮೂರನ್ನು ಸೇರಿಸಬೇಕು. ಇಲ್ಲಿ ನೋಡಿ, ಅಬ್ಸಲ್ಯೂಟ್ ಲಾಂಗಿಟ್ಯೂಡ್ ಅಂತಿದೆ. ಸಿಂಹ ರಾಶಿಯಲ್ಲಿ 5 ಡಿಗ್ರಿ 46 ನಿಮಿಷ ಇದೆ. ಅದು ಅಬ್ಸಲ್ಯೂಟ್ ಲಾಂಗಿಟ್ಯೂಡ್ ಏನಾಗುತ್ತೆ, 125 ಡಿಗ್ರೀಸ್ 46 ಮಿನಿಟ್ಸ್ ಆಗುತ್ತೆ. ಶುಕ್ರ ಬಂದು ಕನ್ಯಾ ರಾಶಿಯಲ್ಲಿ 21 ಡಿಗ್ರಿಯಲ್ಲಿದೆ. ಅಬ್ಸಲ್ಯೂಟ್ ಲಾಂಗಿಟ್ಯೂಡ್ ಏನಾಗುತ್ತೆ, ಅದಕ್ಕೆ 170 150 ಸೇರಿಸಿ 171 ಆಗ್ತದೆ. ಸೊ ಹೀಗೆ ಅಬ್ಸಲ್ಯೂಟ್ ಲಾಂಗಿಟ್ಯೂಡ್ ನಿಮಗೆ ಇಲ್ಲಿ ಗೊತ್ತಾಗ್ತದೆ. ಆಮೇಲೆ ಇದನ್ನು ಮೂರನ್ನು ಸೇರಿಸಬೇಕು. ಟೋಟಲ್ ಸನ್ನು ವೀನಸ್ ಜುಪಿಟರ್ ಸೇರಿಸಿದ್ರೆ ಏನಾಗುತ್ತೆ, 404 ಡಿಗ್ರೀಸ್ 44 ಮಿನಿಟ್ಸ್ 19. ಇದೇನಾಯಿತು, 360ಗಿಂತಲೂ ಜಾಸ್ತಿ ಇದಲ್ವಾ. ಏನು ಮಾಡ್ತೇವೆ, ಕಳೆದು ಬಿಟ್ರೆ ಏನಾಗುತ್ತೆ, ನಿಮಗೆ ಬೀಜ ಸ್ಫುಟ 44 ಡಿಗ್ರಿ 44 ನಿಮಿಷ ಬಂತು. ಈ 44 ಡಿಗ್ರಿ ಅಂದರೆ ಯಾವ ರಾಶಿ ಬರ್ತದೆ, ವೃಷಭ ರಾಶಿ ಬರ್ತದೆ. ಯಾಕೆಂದರೆ 30ರಿಂದ 60ವರೆಗೂ ಯಾವ ರಾಶಿ, ವೃಷಭ ರಾಶಿ. ಸೊ ವೃಷಭ ರಾಶಿಯಲ್ಲಿ 14 ಡಿಗ್ರಿ 44 ನಿಮಿಷ ಅಂದರೆ ಏನು, ಈ ವ್ಯಕ್ತಿಗೆ ಬೀಜಸ್ಫುಟ ಏನಾಗುತ್ತೆ ಅಂತಂದರೆ ವೃಷಭ ಆಗುತ್ತೆ. ಆಮೇಲೆ ಆ ಸಂತಾನ ವಿಚಾರಕ್ಕೆ ಬಂದಾಗ ಆ ರಾಶಿ ಯಾವ ರಾಶಿ ಅಂತ ಕೂಡ ಗೊತ್ತಾಗಬೇಕು. ಪುರುಷ ರಾಶಿಯೋ ಸ್ತ್ರೀ ರಾಶಿಯೋ ಇದು ಕೂಡ ತುಂಬ ಮುಖ್ಯ. ಏನಾಗಿದೆ, ಓಜ ರಾಶಿಯೋ ಯುಗ್ಮ ರಾಶಿಯೋ ಅಂತ ಹೇಳ್ತಾರೆ. ಓಜ ಅಂತಂದರೆ ಆಡ್ ಸೈನ್, ಯುಗ್ಮ ಅಂತಂದರೆ ಈವೆನ್ ಸೈನ್. ಸೊ ರಾಶಿ ಟೈಪ್ ಯಾವುದಿದೆ, ಯುಗ್ಮ ಈವೆನ್ ಸೈನ್ ಅಂತ ಇದೆ, ಅದು ಕೂಡ ಡಿಸ್ಪ್ಲೇ ಮಾಡಿದ್ದೆ. ಇನ್ನು ನವಾಂಶ ಯಾವುದಾಗುತ್ತೆ, ಮತ್ತು ವೃಷಭನೇ ಆಗುತ್ತೆ, ಅದು 5th ನವಾಂಶ. ಸೊ ನವಾಂಶ ಟೈಪು ಯುಗ್ಮ. ನೋಡಿ ನೆಕ್ಸ್ಟ್ ನಿಮಗೆ ಇದನ್ನು ಕ್ಯಾಲ್ಕುಲೇಷನ್ ಪ್ರೊಸೀಜರ್ ಬೇಕಾ, ಇಲ್ಲಿ ಹೌ ಈಸ್ ಕ್ಯಾಲ್ಕುಲೇಟೆಡ್ ಅಂತ ಕ್ಲಿಕ್ ಮಾಡಿದೆ. ಇಲ್ಲಿ ನಿಮಗೆ ಎಲ್ಲ ನಾನು ಹೇಗೆ ಕ್ಯಾಲ್ಕುಲೇಟ್ ಮಾಡಿ ಎಲ್ಲ ನಿಮಗೆ ಡಿಸ್ಪ್ಲೇ ಮಾಡಿದ್ದೆ. ಸೊ ಸೂರ್ಯ ಶುಕ್ರ ಗುರು ಮೂರನ್ನು ತಗೊಳ್ತೇವೆ. 125 46 ಪ್ಲಸ್ ಶುಕ್ರ ಪ್ಲಸ್ ಗುರು. ಸೊ ಟೋಟಲ್ ಎಷ್ಟಾಯಿತು, 404 44. ಅದನ್ನು 360 ತೆಗೆದುಬಿಡಿ, ನಾರ್ಮಲೈಸೇಷನ್ ಮಾಡಿದ್ರೆ ಫೈನಲ್ ಬೀಜ ಸ್ಫುಟ ಇಷ್ಟ ಆಗುತ್ತೆ. ಸೊ ರಾಶಿ ಪೊಸಿಷನ್ ಯಾವುದು, ವೃಷಭ ಆಗುತ್ತೆ, ಇದು ಈವೆನ್ ಆಯಿತು. ಪೊಸಿಷನ್ ರಾಶಿ 14 ಡಿಗ್ರಿ 44 ನಿಮಿಷ ಆಗುತ್ತೆ. ಅದೇ ರೀತಿ ನವಾಂಶದಲ್ಲಿ ಎಷ್ಟಾಗುತ್ತೆ, ನವಾಂಶ ರಾಶಿ ಕೂಡ ತೋರಿಸುತ್ತೆ. ಸೊ ಹೌ ಈಸ್ ಕ್ಯಾಲ್ಕುಲೇಟೆಡ್. ಸೊ ಇದು ನಿಮಗೆ ಕ್ಷೇತ್ರಸ್ಫುಟ ಬೀಜಸ್ಫುಟ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಇದು ಈಸಿ ಆಗುತ್ತೆ. ಆಮೇಲೆ ನಿಮ್ಮ ಸೌಲಭ್ಯಕ್ಕೋಸ್ಕರ ಚಕ್ರದಲ್ಲಿ ಕೂಡ ನಾನು ಈಸಿಯಾಗಿ ಸಿಂಬಲನ್ನು ಡಿಸ್ಪ್ಲೇ ಮಾಡಿದ್ದೇನೆ.
ಇಲ್ಲಿ ನೋಡಿ, ಈ ಚಾರ್ಟಲ್ಲಿ ಈ ಇದೊಂದು ಮೊಳಕೆ ಬರ್ತಾ ಇದೊಂದು ಸಿಂಬಲ್ ನೋಡಿ, ಇದು ಬೀಜಸ್ಫುಟ. ಅಂದರೆ ಇದು ನೋಡಿದ ತಕ್ಷಣ ನಿಮ್ಗೆ ಏನು ಅಂದ್ಕೋಬೇಕು? ಸೊ ವೃಷಭ ಅಂತಂಬೋದು ಬೀಜಸ್ಫುಟ ಆಗಿದೆ, ಜಸ್ಟ್ ಒಂದು ಸಿಂಬಲ್. ನವಾಂಶದಲ್ಲಿ ಕೂಡ ವೃಷಭ ಕೊಟ್ಟಿದೆ. ಆಮೇಲೆ ಹುಡುಗಿ ಜಾತಕದಲ್ಲಿ ಇಲ್ಲೊಂದು ಫ್ಲವರ್ ಕೊಟ್ಟಿದೆ ನೋಡಿ, ಇದು ಕ್ಷೇತ್ರಸ್ಫುಟ ಅಂತ ಸಿಗ್ನಿಫೈ ಮಾಡ್ತದೆ. ಸೊ ಮಿಥುನ ಬಂದು ಕ್ಷೇತ್ರಸ್ಫುಟ ಆಗಿದೆ, ನವಾಂಶದಲ್ಲಿ ಧನು ಆಗಿದೆ. ಇದು ನಿಮ್ಮ ಸೌಲಭ್ಯಕ್ಕೋಸ್ಕರ, ನೀವು ಪ್ರೆಡಿಕ್ಷನ್ ಮಾಡಿ ತಿಳ್ಕೊಳ್ಬೇಕು ಅಂತಂದರೆ ಅದಕ್ಕೂ ಕೂಡ ಸೌಲಭ್ಯಕ್ಕೋಸ್ಕರ ಯು ಐಲಿ ಚೇಂಜ್ ಮಾಡಿದ್ದೇನೆ. ಸೊ ಇದನ್ನು ನೀವು ಮ್ಯಾನ್ಯುವಲ್ಲ ಮಾಡೋದು ಕಲಿಬೋದು. ಎಂದೇಳಿ ಡೌಟ್ ಬಂದರೆ ಈ ಚಕ್ರವನ್ನು ನೋಡ್ಕೊಳ್ಳಿ. ಫಸ್ಟ್ ಮ್ಯಾನ್ಯುವಲ್ ಆಗಿ ಕಲ್ತ್ಕೊಳ್ಳಿ. ಡೈರೆಕ್ಟಾಗಿ ಯಾರು ಆ್ಯಪ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಬೇಡಿ. ಆ್ಯಪ್ ಎಂಬುದು ಮನುಷ್ಯನಿಗಿಂತಲೂ ಜಾಸ್ತಿ ಅದರ ಮೇಲೆ ಎಲ್ಲ ಡಿಪೆಂಡ್ ಆದರೆ ನೀವೇನು ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಫಸ್ಟ್ ಮ್ಯಾನ್ಯುವಲ್ ಆಗಿ ಮಾಡಿಕೊಳ್ಳೋಣ. ಮಾಡಿಕೊಂಡ ಮೇಲೆ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಕ್ಕೆ ಆ್ಯಪ್ ಬಳಸಿ. ನಿಮಗೆ ಮ್ಯಾನ್ಯುವಲ್ ಆಗಿ ಮಾಡೋದು ಅರಿವು ಬಂತು ಅಂತಂದರೆ ಪ್ರತಿ ಸಲ ನೀವು ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ಕೊತ ಕೂಡೋಕ್ಕಾಗಲ್ಲ ಇವತ್ತಿನ ಫಾಸ್ಟ್ ಯುಗದಲ್ಲಿ. ಅವಾಗ ಬೇಕಾದ್ರೆ ಆ್ಯಪ್ ಯೂಸ್ ಮಾಡಿ. ಓಕೆ, ಸೊ ಇದು ಕ್ಷೇತ್ರಸ್ಫುಟ ಬೀಜಸ್ಫುಟ ಕ್ಯಾಲ್ಕುಲೇಟ್ ಮಾಡುವಂಥದ್ದು. ನೋಡಿ, ಈ ಒಂದು ಫಸ್ಟ್ ನಾವೇನು ಮಾಡಿದ್ವಿ, ಬೀಜಸ್ಫುಟ ಮಾತ್ರ ನೋಡ್ತೀವಿ. ಆಮೇಲೆ ಕ್ಷೇತ್ರಸ್ಫುಟದಲ್ಲಿ ಚಂದ್ರ ಕುಜ ಗುರು ತಗೊಳ್ತೇವೆ. ನಿಮಗೆ ಸಾರಾವಳಿ ಅಂತಂಬ ಪುಸ್ತಕದಲ್ಲಿ ಹೆಣ್ಣು ಮಕ್ಕಳ ವಿಚಾರಕ್ಕೆ ಬಂದಾಗ ಅಥವಾ ಸ್ತ್ರೀ ಜಾತಕ ಅಂತ ಕೆಲವಿನ ವಿಚಾರ ಬಂದಾಗ ಅವರಿಗೆ ರಜೋದರ್ಶನ ಯಾವಾಗ ಆಗುತ್ತೆ ಅಂದರೆ ಯಾವಾಗ ಹೊರಗಾಗ್ತಾರೆ, ಪ್ರತಿ ತಿಂಗಳು ಮೆನ್ಷನ್ಸ್ ಯಾವಾಗ ಬರುತ್ತೆ, ಅದೇ ರೀತಿ ಯಾವಾಗ ನಿಲ್ಲತ್ತೆ ಅಂತಂಬುದು ಕೂಡ ಸೂತ್ರಗಳಿದೆ ಅಲ್ಲಿ. ಬಟ್ ಅಷ್ಟು ಡೀಪಾಗಿ ಹೋಗಿ ಕಷ್ಟ. ಫಸ್ಟ್ ಟೈಮ್ ಅವರು ಮೆಚ್ಯೂರ್ ಆಗಿರ್ತಾರಲ್ವ, ಆ ಡೇಟು ಟೈಮ್ ತಗೊಂಡು ಒಂದು ಚಕ್ರವನ್ನು ಬಿಡಿಸ್ತಾರೆ. ಆ ಚಕ್ರದ ಬೇಸ್ ಮೇಲೆ ಹೆಣ್ಣು ಮಕ್ಕಳು ಪ್ರತಿ ತಿಂಗಳು ಯಾವಾಗ ರಜೋದರ್ಶನ ಆಗುತ್ತೆ, ರಜೋದರ್ಶನಕ್ಕೆ ಚಂದ್ರ ಮತ್ತು ಕುಜನ ತಗೊಳ್ತಾರೆ. ಆ ಚಂದ್ರ ಕುಜನ ಬೇಸ್ ಮೇಲೆ ಅದು ಉಪಚಯ ಸ್ಥಾನ ಅನುಪಚಯ ಸ್ಥಾನ ಅಂತಿದೆ. ಉಪಚಯ ಸ್ಥಾನದಲ್ಲಿದ್ದಾಗ ಚಂದ್ರ ಕುಜ ಅವರ ಸಂಬಂಧ ಬಂದಾಗ ಅವರಿಗೆ ಕ್ಯಾರಿಂಗ್ ರಜೋದರ್ಶನ ಆಗೋದಿಲ್ಲ. ಕೆಲವಿನ ಸಮಯದಲ್ಲಿ ಅನ್ಯ ಸಮಯದಲ್ಲಿ ಆಗ್ತಾರೆ ಅಂತ ಮೊದಲು ಕೆಲವಿನ ಸೂತ್ರಗಳಿದೆ. ಬಟ್ ಇಲ್ಲಿ ಅಪ್ರಸ್ತುತ, ನಮಗೆ ಅಷ್ಟು ಡೀಪಾಗಿ ಹೋಗೋದು ಬೇಡ. ಆದರೆ ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ರು ಅಂದರೆ, ಅವರು ಸಂತಾನ ಯಾವಾಗ ಆಗತ್ತೋ ಅಂತ ತಿಳ್ಕೊಂಡು ಆ ಸಮಯದಲ್ಲಿ ಮಾತ್ರವೇ ಅವರ ಪ್ರಯತ್ನ ಅವ್ರು ಮಾಡ್ತಿದ್ರು. ಋಷಿಮುನಿಗಳ ಕಾಲದಲ್ಲಿ ಅವರಿಗೆ ದೈವ ವಿವಾಹ ಬ್ರಹ್ಮ ವಿವಾಹದಲ್ಲಿ ನಂತರ ಅತಿಯಾದಂಥ ಬಯಕೆಗಳೇನು ಇರ್ತಿದ್ದಿಲ್ಲ. ಅವರಿಗೆ ಭಗವಂತನನ್ನು ಕಾಣಬೇಕು ಅಂತಂಬ ಬಯಕೆ ಬಿಟ್ಟರೆ ಬೇರೆ ಬಯಕೆ ಇಲ್ಲ. ಆದರೂ ಸಂತಾನೋತ್ಪತ್ತಿ ನಡಿಬೇಕಲ್ಲ, ಆದರೆ ಅವ್ರ ಪ್ರಯತ್ನವನ್ನು ಅವ್ರು ಮಾಡಬೇಕು. ಅವ್ರೇನು ಮಾಡ್ತಿದ್ರು, ಶಾಸ್ತ್ರದ ಪ್ರಕಾರ ಯಾವಾಗ ಈ ಥರ ಸಂತಾನ ಆಗಲಿಕ್ಕೆ ಯೋಗ್ಯತೆ ಇದೆ ಆವಾಗ ಮಾತ್ರ ಪ್ರಯತ್ನ ಮಾಡ್ತಿದ್ರು. ಅದಕ್ಕೆ ಈ ಸೂತ್ರಗಳೆಂಬುದು ಅಲ್ಲಿ ಬಂದಿದೆ. ಇವತ್ತು ಕೂಡ ನಾವು ಯಾವಾಗ ಅವರು ರಜೋದರ್ಶನ ಆಗ್ತದೆ, ಯಾವಾಗ ಅವರು ಆಗ್ತದೆ, ಅದನ್ನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಿ ತಿಳ್ಕೊಳ್ಬೋದು. ಸೊ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಚಂದ್ರ ಕುಜ, ಗಂಡು ಅಂತಂದ್ರೆ ಏನು, ರೇತಸ್ಸು. ಅವನಿಗೆ ಸೂರ್ಯ ಶುಕ್ರ ಅಂತ ತಗೊಳ್ತೇವೆ. ಶುಕ್ರ ಅಂತಂದರೆ ರೇತಸ್ಸು ಅಂತ ಬರ್ತದೆ. ಇನ್ನು ಹೆಣ್ಣು ಮಕ್ಕಳ ವಿಚಾರಕ್ಕೆ ಬಂದಾಗ ಚಂದ್ರ ಕುಜ ಅಂತ ತಗೊಳ್ತೇವೆ. ಗುರು ಈಸ್ ಕಾಮನ್. ಸೊ ಚಂದ್ರ ಕುಜ ಗುರು 3 ಗ್ರಹಗಳ ಡಿಗ್ರಿಗಳನ್ನು ನಾವು ಸೇರಿಸಿ, ಅಬ್ಸಲ್ಯೂಟ್ ಡಿಗ್ರಿನ ಸೇರಿಸಿ ಕ್ಷೇತ್ರಸ್ಫುಟವನ್ನು ಕ್ಯಾಲ್ಕುಲೇಟ್ ಮಾಡ್ತೇವೆ. ಇದು ಹೆಣ್ಣು ಮಕ್ಕಳ ಜಾತಕದಲ್ಲಿ. ಮತ್ತು ಈಗ ನಾವು ಸ್ವಲ್ಪ ಈ ಕ್ಯಾಲ್ಕುಲೇಷನ್ ಅಂತಂಬೋದು ಬಂದಿದೆ. ನೆಕ್ಸ್ಟ್ ಏನು ಮಾಡಬೇಕು, ಈಗ ಸ್ವಲ್ಪ ಮೂಲ ಸೂತ್ರಕ್ಕೆ ಹೋಗೋಣ. ಸೊ ಬೀಜ ಕ್ಷೇತ್ರದ ತತ್ವ ಏನು, ಇದನ್ನು ಒಂದು ಕೃಷಿ ಉದಾಹರಣೆಯನ್ನು ಅರ್ಥ ಮಾಡಿಕೊಳ್ಳೋಣ. ಬೀಜ ಅಂತಂದರೆ ಪುರುಷ ಪಕ್ಷದ ಸಂತಾನೋತ್ಪತ್ತಿಯ ಸಾಮರ್ಥ್ಯ. ಕ್ಷೇತ್ರ ಅಂತಂದರೆ ಸ್ತ್ರೀ ಪಕ್ಷದ ಗರ್ಭಧಾರಣೆಗೆ ಸಂಬಂಧಿಸಿದಂಥ ಸಾಮರ್ಥ್ಯ. ಆದ್ದರಿಂದ ಬೀಜ ಉತ್ತಮವಾಗಿದ್ದರೂ ಕೂಡ ಕ್ಷೇತ್ರ ಅನುಕೂಲವಾಗಿಲ್ಲದ್ರೆ ಫಲಕ್ಕೆ ಅಡಚಣೆಗಳು ಉಂಟಾಗ್ತದೆ. ಕ್ಷೇತ್ರ ಉತ್ತಮವಾಗಿದೆ ಆದರೆ ಬೀಜ ದುರ್ಬಲವಾಗಿದೆ, ಆಗ ಕೂಡ ಫಲಕ್ಕೆ ತೊಂದರೆ ಆಗ್ತದೆ. ಆದ್ದರಿಂದ ಸಂತಾನ ಫಲವನ್ನು ದಂಪತಿಗಳ 2 ಜಾತಕಗಳನ್ನ ಪರಿಗಣಿಸಿ ನಿರ್ಣಯಿಸಬೇಕು. ಹಿಂದಿನ ಕಾಲದಲ್ಲಾದರೆ ಮ್ಯಾಚಿಂಗಲ್ಲೇ ನೋಡ್ತಿದ್ರು. ಇವತ್ತು ಮ್ಯಾಚಿಂಗಲ್ಲಿ ಅದು ಕೂಡ ನೋಡ್ತಾ ಇದ್ರೆ ಸೆಟ್ ಕೂಡ ಆಗಲ್ಲ, ಎಲ್ಲ ಚೆನ್ನಾಗಿರುತ್ತೆ. ಸಂತಾನ ಇಲ್ಲ ಅಂತಂಬ ಒಂದು ಕಾರಣದಿಂದ ರಿಜೆಕ್ಟ್ ಯಾರೂ ಮಾಡಲ್ಲ. ಸಂತಾನ ಅಂಬೋದು ಪ್ರಯಾರಿಟಿನೇ ಅಲ್ವ ಇವತ್ತು. ಹಾಗಾಗಿ ಯಾರೂ ಇದನ್ನು ನೋಡಲ್ಲ. ಹಿಂದಿನ ಕಾಲ ಖಂಡಿತ ನೋಡ್ತಿದ್ರು ಇದನ್ನು. ಎರಡನೇದು ಓಜಾ ಮತ್ತು ಯುಗ್ಮ ರಾಶಿಗಳ ಮಹತ್ವ. ಓಜಾ ಅಂತಂದ್ರೆ ಏನು, ಆಡ್ ಸೈನ್. ಇಲ್ಲಿ ಮೇಷ, ಮಿಥುನ, ಮೇಷ ಆಡ್, ವೃಷಭ ಈವೆನ್ನು, ಅಂದರೆ ಸರಿ ಬೇಸ ಅಂತೀವಲ್ಲ ಆ ಥರ. ಮಿಥುನ ಆಡು, ಕರ್ಕ ಈವೆನ್ನು, ಸಿಂಹ ಆಡು,
ಕನ್ಯಾ ಈವೆನ್, ಈ ರೀತಿ 12 ರಾಶಿಗಳನ್ನ ನೋಡಿ, ಇದನ್ನು ಬೇಸಿಕ್ಸಲ್ಲಿ ಕೂಡ ನಾವು ನೋಡಿದ್ದೆ. ಸೊ ಸಂತಾನ ನಿರ್ಣಯದಲ್ಲಿ ಓಜ ಯುಗ್ಮ ಸ್ವಭಾವ ಒಂದು ಪ್ರಮುಖ ಪರಿಗಣನೆ. ಆದರೆ ಇದನ್ನು ಒಂದೇ ನಿರ್ಣಾಯಕವಾಗಿ ತಗೊಳ್ಬಾರ್ದು. ಸಾಮಾನ್ಯವಾಗಿ ಏನು ಹೇಳ್ತಾರೆ, ಗಂಡಸರಿಗೆ ಬೀಜಸ್ಫುಟ ಅಂತ ಅಂಬೋದು ಆರ್ಟ್ ಸೈನ್ ಇದ್ದರೆ ಒಳ್ಳೆಯದು, ಹೆಂಗಸರಿಗೆ ಈವೆನ್ ಸೈನ್ ಇದ್ದರೆ ಒಳ್ಳೆಯದು ಅಂತ ಹೇಳ್ತಾರೆ. ಆದರೆ ಒಂದೇ ಒಂದು ಆಗಿಲ್ಲ ಅಂತಂಬ ಕಾರಣಕ್ಕೆ ಸಂತಾನ ಆಗೋದಿಲ್ಲ ಅಂತ ಅರ್ಥ ಅಲ್ಲ, ಅವಕಾಶ ಕಡಿಮೆ ಅಂತ ಅಷ್ಟೆ. ಆಮೇಲೆ ಸ್ಫುಟದ ರಾಶಿಯನ್ನು ಗುರುತಿಸಬೇಕು. ನಾವು ಪ್ರೆಡಿಕ್ಷನ್ ಸಂತಾನ ಹೇಳಬೇಕು ಅಂತಂದರೆ ಯಾವ ಸ್ಫುಟ ಆಗಿದೆ, ಬೀಜಸ್ಫುಟ ಯಾವ ರಾಶಿ ಆಗಿದೆ. ಉದಾಹರಣೆಗೆ ವೃಷಭ ತಗೊಳ್ಳಿ. ಮೊದಲೇನು, ಈ ಸ್ಫುಟ ಯಾವ ರಾಶಿಯಲ್ಲಿದೆ, ವೃಷಭದಲ್ಲಿದೆ. ನೆಕ್ಸ್ಟ್ ಪ್ರಶ್ನೆ ಏನು, ವೃಷಭ ಯಾವ ಸ್ವಭಾವ, ಯುಗ್ಮ ರಾಶಿ ಅಂದರೆ ಈವೆನ್ ಸೈನ್. ವೃಷಭ ರಾಶಿಗೆ ಅಧಿಪತಿ ಯಾರು, ಶುಕ್ರ. ಇಲ್ಲಿಂದ ಅನಾಲಿಸಿಸ್ ಮುಂದುವರಿತದೆ. ಆ ಕ್ಷೇತ್ರ ಆಗಲಿ ಬೀಜ ಆಗಲಿ ಆ ಸ್ಫುಟಕ್ಕೆ ಅಧಿಪತಿಯಾದಂಥ ಗ್ರಹ ಬಲವಾಗಿದ್ದರೆ ಅವನ ಸಾಮರ್ಥ್ಯ ಜಾಸ್ತಿ ಇದೆ, ಬಲಹೀನವಾಗಿದ್ದರೆ ಸಾಮರ್ಥ್ಯ ಕಡಿಮೆ ಇದೆ. ಸಾಮರ್ಥ್ಯ ಕಡಿಮೆ ಇದೆ ಅಂತಂದಾಗ ಏನಾಗ್ತದೆ, ಹಿಂದಿನ ಕಾಲದಲ್ಲಿ ಅವರು ಆರೋಗ್ಯವನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಬೇಕಾದನ್ನೆಲ್ಲ ಮಾಡ್ತಿದ್ರು. ಇವತ್ತಿನ ಅಷ್ಟು ಫರ್ಟಿಲಿಟಿ ಸೆಂಟರ್ಸ್ ಏನು ಮಾಡ್ತದೆ, ಅವ್ರು ಬಲಹೀನವಾಗಿದೆ ಅಂದರೆ ಬಲ ಮಾಡಲಿಕ್ಕೆ ಬೇಕಾದಂತ ಕೊಡ್ತಿದ್ರು. ಈ ಕ್ಷೇತ್ರಸ್ಫುಟ ಬೀಜಸ್ಫುಟದಿಂದ ಮಕ್ಕಳು ಆಗತ್ತೆ ಆಗಲ್ಲ ಅಂತ ನಿರ್ಧಾರ ಮಾಡಲ್ಲ, ಸಾಮರ್ಥ್ಯ ಎಷ್ಟಿದೆ ಅಂತ ಹೇಳ್ತದೆ. ಆ ಸಾಮರ್ಥ್ಯ ಕಡಿಮೆ ಇದ್ದಾಗ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಬೇಕಾದಂಥ ಆಯುರ್ವೇದದಲ್ಲೂ ತುಂಬ ಇದೆ, ಬಟ್ ಇಂಗ್ಲೀಷಲ್ಲಿ ಎಷ್ಟಿದೆ ಗೊತ್ತಿಲ್ಲ. ಹಿಂದೆ ಕಾಲ ಇತ್ತು, ಅದನ್ನು ಫಾಲೋ ಆಗ್ತಿದ್ರು. ಆ ನಾಡಿಯನ್ನು ನೋಡಿ ಕೊಡ್ತಿದ್ರು ಹಿಂದಿನ ಕಾಲ. ಬಹಳಷ್ಟು ಮದ್ದುಗಳಿರ್ತಿತ್ತು ಹಿಂದೆ. ಹಾಗಾಗಿ ಸ್ಫುಟ ಅಂತಂಬೋದಕ್ಕೆ ಯಾವ ರಾಶಿ ಸ್ಫುಟ ಆಗಿದೆ, ಅದು ಬೇಸನ ಸರಿಯೋ ಅಥವಾ ಆ ರಾಶ್ಯಾಧಿಪತಿ ಹೇಗಿದ್ದಾನೆ ಅದನ್ನು ಅನಲೈಸ್ ಮಾಡಬೇಕು. ನೆಕ್ಸ್ಟು ಸ್ಫುಟಾಧಿಪತಿ ಸ್ಥಿತಿ, ಇದು ಅತ್ಯಂತ ಮುಖ್ಯವಾದಂಥ ಒಂದು ಪ್ರಾಕ್ಟಿಕಲ್ ರೂಲ್. ಒಂದು ವೇಳೆ ಬೀಜಸ್ಫುಟ ವೃಷಭ ಆಯ್ತು ಅಂದ್ಕೊಳ್ಳಿ, ಆ ರಾಶ್ಯಾಧಿಪತಿ ಯಾರಾಗ್ತಾರೆ, ಶುಕ್ರ ಆಗ್ತಾರೆ. ಈಗ ಶುಕ್ರನನ್ನು ಪರಿಶೀಲನೆ ಮಾಡಬೇಕು. ಶುಕ್ರ ಯಾವ ರಾಶಿಯಲ್ಲಿದ್ದಾನೆ, ಯಾವ ಭಾವದಲ್ಲಿದ್ದಾನೆ, ಉಚ್ಚ ಸ್ಥಾನವೋ ಸ್ವಕ್ಷೇತ್ರವೋ ನೀಚ ಸ್ಥಾನವೋ, ಮಿತ್ರರ ಜೊತೆಗಿದ್ದಾನೋ ಶತ್ರು ಜೊತೆಗಿದ್ದಾನೋ, ಶುಭಗ್ರಹ ಸಂಬಂಧ ಇದೆಯೋ ಪಾಪಗ್ರಹದ ಸಂಬಂಧ ಇದೆಯೋ, ಇದನ್ನು ನಾವು ನೋಡ್ತೇವೆ. ಪಂಚಮ ಭಾವದೊಂದಿಗೆ ಸಂಬಂಧ ಇದೆಯಾ, ಆ ಬೀಜ ಆಗಲಿ ಕ್ಷೇತ್ರ ಆಗಲಿ ಪಂಚಮ ಭಾವದಿಂದ ಸಂಬಂಧ ಇದ್ದರೆ, ಗಂಡು ಮಕ್ಕಳ ವಿಚಾರಕ್ಕೆ ಬಂದಾಗ ಪಂಚಮ ಭಾವಕ್ಕೆ ಸಂಬಂಧ ಬರಬೇಕು. ಬೀಜಸ್ಫುಟ ಏನಾಗುತ್ತೆ, ಆ ಬೀಜಸ್ಫುಟ ಅಧಿಪತಿಯಾದಂಥ ಗ್ರಹಕ್ಕೂ ಪಂಚಮಕ್ಕೂ ಸಂಬಂಧ ಬರಬೇಕು. ಹಾಗಿದ್ರೆ ಅನುಕೂಲ. ಅದೇ ಹೆಣ್ಣು ಮಕ್ಕಳ ಜಾತಕ ಆದರೆ ಕ್ಷೇತ್ರಸ್ಫುಟಾಧಿಪತಿ ಯಾರಾಗ್ತಾರೆ ಅವನಿಗೂ ನವಮಕ್ಕೂ ಸಂಬಂಧ ಇರಬೇಕು. ಅವಾಗ ಅವಕಾಶ ಜಾಸ್ತಿ ಅಂತ ಅರ್ಥ. ಇದು ಸ್ವಲ್ಪ ನೆನಪಿಟ್ಟುಕೊಳ್ಬೇಕಾಗತ್ತೆ. ಆಮೇಲೆ ಹೀಗಾಗಿ ಸ್ಫುಟ ರಾಶಿ, ಆ ರಾಶ್ಯಾಧಿಪತಿ ಬಲ, ಇದು ತುಂಬ ಮುಖ್ಯ. ಆಮೇಲೆ ಇಲ್ಲಿ ಕೂಡ ಗುರುಗ್ರಹನ ಪ್ರಾಮುಖ್ಯತೆ ತುಂಬ ಜಾಸ್ತಿ ಇದೆ. ಸಂತಾನ ವಿಷಯದಲ್ಲಿ ಗುರು ಅಂತಂಬುದು ಪುತ್ರಕಾರಕ. ಆದ್ದರಿಂದ ಬೀಜಸ್ಫುಟ ಅಥವಾ ಕ್ಷೇತ್ರಸ್ಫುಟ ವಿಶ್ಲೇಷಣೆ ಮಾಡುವಾಗ ಕೂಡ ಗುರುವಿನ ಸ್ಥಿತಿಯನ್ನು ನಾವು ನಿರ್ಲಕ್ಷ್ಯ ಮಾಡಬಾರ್ದು. ಗುರು ಹೇಗಿದ್ದಾನೆ, ಉಚ್ಚ ಸ್ಥಾನದಲ್ಲಿದ್ದಾನೋ, ಸ್ವಕ್ಷೇತ್ರದಲ್ಲಿದ್ದಾನೋ, ತ್ರಿಕೋಣ ಸ್ಥಾನದಲ್ಲಿದ್ದಾನೋ, ದುಷ್ಟ ಸ್ಥಾನದಲ್ಲಿದ್ದಾನೋ. ಸೊ ನಾವು ಮಾಮೂಲಾಗಿ ಒಂದು ಗ್ರಹ ಹೇಗೆ ನೋಡ್ತೀವಿ ಅದೇ ರೀತಿ ನೋಡ್ತೇವೆ. ಪಂಚಮ ಸಂಬಂಧ ಬಂದಿದೆಯೋ, ಆ ಗುರುವಿಗೂ ಈ ಬೀಜಕ್ಕೂ ಕ್ಷೇತ್ರಕ್ಕೂ ಆ ಮನೆಗೂ ಏನೋ ಸಂಬಂಧ ಬಂದಿದೆಯಾ, ಇದು ತುಂಬ ಬಲ ಜಾಸ್ತಿ ಮಾಡ್ತದೆ. ಆವಾಗ ಸಾಮರ್ಥ್ಯ ಜಾಸ್ತಿ ಇದೆ ಅಂತ ತಿಳ್ಕೊಳ್ತೇವೆ. ಆಮೇಲೆ ಶುಭಗ್ರಹಗಳ ಪ್ರಭಾವ ಕ್ಷೇತ್ರಸ್ಫುಟ ಅಥವಾ ಬೀಜಸ್ಫುಟದ ಮೇಲೆ ಅಥವಾ ಅದರ ರಾಶಿ ಮೇಲೆ ಶುಭಗ್ರಹಗಳ ಪ್ರಭಾವ ಇದ್ದರೆ ಅದು ಸಾಮಾನ್ಯವಾಗಿ ಅನುಕೂಲ ಜಾಸ್ತಿ ಅಂತ ಹೇಳುತ್ತೆ. ಒಂದು ಶುಭ ದೃಷ್ಟಿ ಇದ್ದರೆ ಸಾಮರ್ಥ್ಯ ಜಾಸ್ತಿ ಇದೆ ಅಂತ ನಾವು ತಿಳ್ಕೊಳ್ಬೋದು. ಒಂದು ವೇಳೆ ಪಾಪಗ್ರಹಗಳ ಪ್ರಭಾವ ಇದ್ದರೆ ಸಾಮರ್ಥ್ಯ ಕಡಿಮೆ ಇದೆ ಅಥವಾ ಮಿಸ್ ಆಗುವಂಥ ಅವಕಾಶಗಳು ತುಂಬ ಇದೆ ಅಂತ ತಿಳ್ಕೊಳ್ಬೋದು. ಆಮೇಲೆ ಪಂಚಮ ಭಾವದ ಕನ್ಫರ್ಮೇಷನ್ ಮಾಡ್ಕೋಬೇಕು. ಈಗ ಕ್ಷೇತ್ರಸ್ಫುಟ ಬೀಜಸ್ಫುಟ ಇದೆಲ್ಲ ಕೂಡ ಯಾವಾಗ ಯೋಗ ಇದ್ರೆ ತಾನೇ. ಯೋಗ ಇದ್ದ ಮೇಲೆ ಇದು ಸಾಮರ್ಥ್ಯದ ವಿಚಾರ. ಸಾಮರ್ಥ್ಯ ಚೆನ್ನಾಗಿದ್ದರೂ ಕೂಡ ಜಾತಕದಲ್ಲಿ ಸಂತಾನ ಯೋಗ ಇಲ್ಲದೇ ಇದ್ದರೆ ಏನೂ ಪ್ರಯೋಜನ ಇಲ್ಲ. ಇದು ಅತ್ಯಂತ ಮುಖ್ಯವಾದಂಥ ನಿಯಮ. ಸೊ ಬೀಜಸ್ಫುಟವನ್ನು ಪ್ರತ್ಯೇಕವಾಗಿ ನೋಡಬಾರ್ದು. ಮೊದಲು ಪಂಚಮ ಭಾವ ನೋಡಬೇಕು, ಪಂಚಮಾಧಿಪತಿ ಹೇಗಿದ್ದಾನೆ ಅಂತ ನೋಡಬೇಕು, ನಂತರ ಗುರು ಬೀಜಸ್ಫುಟ. ಫೋರ್ತ್ ಪ್ರಯಾರಿಟಿಯೇ ಬೀಜಸ್ಫುಟಕ್ಕೆ ಕೊಡ್ತೇವೆ.
ಯೋಗ ಇದ್ದ ಮೇಲೆ ಆಮೇಲೆ ಸಾಮರ್ಥ್ಯ ಇದೆಯಾ ಅಂತ ನೋಡ್ತೇವೆ. ಯೋಗನೇ ಇಲ್ಲದಾಗ ಸಾಮರ್ಥ್ಯವನ್ನು ಎವ್ಯಾಲ್ಯುವೇಟ್ ಮಾಡಿ ಪ್ರಯೋಜನ ಇಲ್ಲ. ಆಮೇಲೆ ಇದನ್ನು ಹೇಗೆ ಹೇಳ್ಬೋದು ಅಂದರೆ, ಪಂಚಮ ಸ್ಥಾನ ಅಂತಂಬುದು ಒಂದು ಫೀಲ್ಡ್ ಆಫ್ ಚಿಲ್ಡ್ರನ್, ಸಂತಾನ ಸ್ಥಾನ. ಅದು ಆರೋಗ್ಯವನ್ನು ಸೂಚನೆ ಮಾಡ್ತದೆ. ಪಂಚಮಾಧಿಪತಿ ಅಂದರೆ ಕಂಟ್ರೋಲರ್ ಆಫ್ ದಟ್ ಫೀಲ್ಡ್, ಸಂತಾನವನ್ನು ಕಂಟ್ರೋಲ್ ಮಾಡುವಂಥ ಗ್ರಹ. ಗುರು ಪುತ್ರಕಾರಕ. ಬೀಜಸ್ಫುಟ ಏನು ಹೇಳುತ್ತೆ? ಮೇಲ್ ಫರ್ಟಿಲಿಟಿ ಇಂಡಿಕೇಟರ್. ಹೀಗೆ ನಾವು ನೋಡ್ಬೋದು. ಕ್ಷೇತ್ರಸ್ಫುಟ ಅಂತಂದರೆ ಫಿಮೇಲ್ ಫರ್ಟಿಲಿಟಿ ಇಂಡಿಕೇಟರ್ ಅಂತ ಹೇಳ್ಬೋದು. ಸೊ ಆಮೇಲೆ ಕ್ಷೇತ್ರದ ಸ್ಫುಟದ ಕನ್ಫರ್ಮೇಷನ್ ಕೂಡ ಮಾಡ್ಕೋಬೇಕು. ಸೊ ಸ್ತ್ರೀಯರ ಜಾತಕದಲ್ಲಿ ಇದೇ ರೀತಿಯಾಗಿ ಪಂಚಮಾಧಿಪತಿ, ಪಂಚಮ ಸ್ಥಾನ, ಪಂಚಮಾಧಿಪತಿ, ಗುರು, ಅವರಲ್ಲಿ ಚಂದ್ರ ಕೂಡ ನೋಡ್ತೇವೆ. ಚಂದ್ರ ತುಂಬ ಮುಖ್ಯ. ಇವುಗಳನ್ನು ಸಮಗ್ರವಾಗಿ ನಾವು ನೋಡಬೇಕಾಗತ್ತೆ. ಆಮೇಲೆ ಅತ್ಯಂತ ಮುಖ್ಯವಾದಂಥ ವಿಷಯ ಏನಂತಂದರೆ, ಜ್ಯೋತಿಷ್ಯದಲ್ಲಿ ಒಂದು ಫ್ಯಾಕ್ಟರ್ ನೋಡಿ ತೀರ್ಪು ನೀಡೋದು ಸರಿಯಾದ ವಿಧಾನ ಅಲ್ಲ. ಉದಾಹರಣೆಗೆ ನೆಗೆಟಿವ್ ಇಂಡಿಕೇಶನ್ ಬಂತು ಅಂದ್ಕೊಳ್ಳಿ, ಬೀಜಸ್ಫುಟ ದುರ್ಬಲ, ಆದರೆ ಪಂಚಮ ಸ್ಥಾನ ಸ್ಟ್ರಾಂಗ್ ಆಗಿದೆ, ಪಂಚಮಾಧಿಪತಿ ಸ್ಟ್ರಾಂಗ್ ಆಗಿದ್ದಾನೆ, ಗುರು ಸ್ಟ್ರಾಂಗ್ ಆಗಿದ್ದಾನೆ, ಆದರೆ ಇಲ್ಲಿ ಮಕ್ಕಳು ಆಗಲ್ಲ ಅಂತ ಹೇಳಲ್ಲ, ಆದರೆ ಡಿಲೇ ಆಗತ್ತೆ ಅಂತ ಹೇಳ್ತೇವೆ. ಸ್ವಲ್ಪ ಶರೀರ ಫ್ಲೆಕ್ಸಿಬಲ್ ಆಗಬೇಕು, ಆರೋಗ್ಯ ಇಂಪ್ರೂವ್ ಮಾಡಿಕೊಳ್ಬೇಕು. ಸೊ 3 ಅಥವಾ 4 ನೆಗೆಟಿವ್ ಇಂಡಿಕೇಶನ್ಸ್ ಬಂತು ಅಂದ್ಕೊಳ್ಳಿ, ಬೀಜಸ್ಫುಟ ಚೆನ್ನಾಗಿಲ್ಲ, ಪಂಚಮ ಸ್ಥಾನ ಚೆನ್ನಾಗಿಲ್ಲ, ಪಂಚಮಾಧಿಪತಿ ವೀಕ್ ಆಗಿದ್ದಾನೆ, ಗುರು ಕೂಡ ತುಂಬ ಅಫ್ಲಿಕ್ಟ್ ಆಗಿದೆ, ಆವಾಗ ಸಂತಾನದ ಡಿಫಿಕಲ್ಟಿ ಇದೆ, ಡಿಲೇ ಬಗ್ಗೆ ಗಂಭೀರವಾಗಿ ಪರಿಶೀಲನೆ ಮಾಡ್ಬೋದು. ಇದು ಮುಖ್ಯ. ಆಮೇಲೆ ಈ ಡಿಲೇ ಆ್ಯಂಡ್ ಡಿನೈಲ್ ಎಂಬುದು ಒಂದು ತುಂಬ ಮುಖ್ಯವಾದ ವಿಚಾರ. ಸೊ ಇವೆರಡೂ ಕೂಡ ಎಂದೂ ಒಂದೇವಾಗಿ ಭಾವಿಸಬಾರ್ದು. ಡಿಲೇ ಅಂತಂದರೆ ಏನು, ಲೇಟ್ ಆಗುತ್ತೆ. ಡಿನೈಲ್ ಅಂದರೆ ಮಕ್ಕಳಾಗೋದಿಲ್ಲ ಅಂತಂಬೋದು ನಾವು ಪೂರ್ತಿ ಎಲ್ಲ ಸ್ಟಡಿ ಮಾಡಿದ ಮೇಲೆ ಹೇಳಬೇಕಾಗತ್ತೆ. ನೀವು ಜಸ್ಟ್ ಮೇಲ್ನೋಟಕ್ಕೆ ಸ್ಟಡಿ ಮಾಡಿ ಡಿಲೇ ಅಂತ ಹೇಳ್ಬೋದು ಬೇಕಾದರೆ, ಆಗೋದಿಲ್ಲ ಅಂತಂಬೋದು ಯಾವತ್ತೂ ಕೂಡ ಬಳಸಬಾರ್ದು. ಡಿಲೇ ಅಂತಂದರೆ ಏನು? ಯೋಗ ಇದೆ, ಆದರೆ ಶನಿ ಪ್ರಭಾವದಿಂದನೋ, ದುರ್ಬಲವಾದಂಥ ಸರಿಯಾದ ಗೋಚಾರ ಆಗಲಿ, ದಶೆ ಆಗಲಿ ಅನುಕೂಲವಾಗಿಲ್ಲದ್ರಿಂದನೋ, ಕೆಲವು ಅಡಚಣೆಗಳಿಂದನೋ, ಆರೋಗ್ಯದ ಸಮಸ್ಯೆಗಳಿಂದನೋ ತಡ ಆಗ್ಬೋದು. ಡಿನೈಲ್ ಅಂದರೆ ಏನು? ಸಂತಾನಕ್ಕೆ ಸಂಬಂಧಿಸಿದ ಅನೇಕ ಮುಖ್ಯ ಸೂಚಕಗಳು ನಿರಂತರವಾಗಿ ತೀವ್ರವಾಗಿ ದುರ್ಬಲವಾಗಿದ್ದರೆ ಮಾತ್ರ ಡಿನೈಲ್ ಅಂತ ಹೇಳ್ತೇವೆ, ಇಲ್ಲಾಂದರೆ ನಾವು ಅದನ್ನು ಹೇಳೋದಿಲ್ಲ. ಆಮೇಲೆ ಪೊಟೆನ್ಷಿಯಲ್ ಟೈಮಿಂಗ್. ಒಂದು ನಿಮಿಷ, ವಾಯ್ಸ್ ನಾಟ್ ಆಡಿಬಲ್. ಒಂದು ನಿಮಿಷ, ವಾಯ್ಸು ನಿಮಗೆ ಕೇಳಿಸ್ತಾ ಇಲ್ವಾ? ಒಂದು ನಿಮಿಷ ಚೆಕ್ ಮಾಡ್ತೇನೆ. ನನ್ನ ಕಡೆಯಿಂದ ಎಲ್ಲ ಕರೆಕ್ಟಾಗಿದೆ, ಯಾಕೆ ವಾಯ್ಸ್ ಬರ್ತಾ ಇಲ್ಲ ನಮಗೆ? ಒಂದ್ಸಲ ಚೆಕ್ ಮಾಡಿ. ನಾನು ಸ್ವಲ್ಪ ಮೈಕ್ ಅಡ್ಜಸ್ಟ್ ಮಾಡಿದ್ದೇನೆ, ಚೆಕ್ ಮಾಡಿ ಒಂದ್ಸಲ. ಓಕೆ. ಸೊ ಪೊಟೆನ್ಷಿಯಲ್ ಆ್ಯಂಡ್ ಟೈಮಿಂಗ್ ತುಂಬ ಮುಖ್ಯ. ಇದು ಖಂಡಿತವಾಗಿ ನಾವು ತಿಳಿದುಕೊಳ್ಬೇಕಾದಂಥ ವಿಷಯ. ಸಂತಾನ ಯೋಗ ಇದೆಯಾ? ಪಂಚಮ ಭಾವ, ಪಂಚಮಾಧಿಪತಿ, ಗುರು, ಬೀಜಸ್ಫುಟ, ಕ್ಷೇತ್ರಸ್ಫುಟ, ಇದನ್ನು ನೋಡಬೇಕು. ಟೈಮಿಂಗ್ ಎಂಬುದು ಯಾವಾಗ ಆಗತ್ತೆ? ಅದಕ್ಕೆ ದಶೆ, ಭುಕ್ತಿ, ಅಂತರ್ದಶೆ ಮತ್ತು ಗೋಚಾರವನ್ನು ನೋಡಬೇಕು. ಹೀಗಾಗಿ ಪೊಟೆನ್ಷಿಯಲ್ಲು ಟೈಮಿಂಗ್ ಎರಡು ಬೇರೆ ಬೇರೆ. ಯೋಗ ಇದ್ದಷ್ಟು ಮಾತ್ರಕ್ಕೆ ಫಲದ ಸಮಯ ಬರದೇ ಇದ್ದರೆ ಸಂತಾನ ಆಗೋದಿಲ್ಲ. ಸೊ ಇಲ್ಲಿ ಒಂದು ಪ್ರಾಕ್ಟಿಕಲಾಗಿ ನಾವು ನೋಡಬೇಕಾದ್ರೆ, ಒಂದು ನಿಮಿಷ, ನಾವು ಸ್ಟೆಪ್ ಬೈ ಸ್ಟೆಪ್ ಇದನ್ನು ಅನಲೈಸ್ ಮಾಡಬೇಕಾ, ಒಂದು ಪದ್ಧತಿ, ಒಂದು ಮಾಡೆಲ್ ಬೇಕು ಅಂತಂದರೆ, ಮೊದಲೇನು? ಬೀಜ ಕ್ಷೇತ್ರ ಸ್ಫುಟವನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಎರಡನೇದು, ಅದು ಯಾವ ರಾಶಿಯಲ್ಲಿ ಬಂದಿದೆ ಅಂತ ನೋಡಬೇಕು. ಮೂರನೇದು, ಆ ರಾಶಿಯ ಸ್ವಭಾವವನ್ನು ನೋಡಬೇಕು. ಅದು ಪುರುಷ ರಾಶಿಯೋ ಸ್ತ್ರೀ ರಾಶಿಯೋ. ಆಮೇಲೆ ರಾಶ್ಯಾಧಿಪತಿಯನ್ನು ಪರಿಶೀಲನೆ ಮಾಡಬೇಕು. ಆ ಬೀಜಸ್ಫುಟ ಅಥವಾ ಕ್ಷೇತ್ರಸ್ಫುಟದಲ್ಲಿರುವಂಥ ಅಧಿಪತಿ ಇರ್ತಾನಲ್ಲ, ಅವನು ಶುಭವಾಗಿದ್ದಾನೋ, ಶುಭ ಸಂಬಂಧ ಜಾಸ್ತಿ ಬಂದಿದೆಯೋ, ಪಾಪ ಸಂಬಂಧ ಜಾಸ್ತಿ ಬಂದಿದೆಯೋ ಅಂತ ನೋಡ್ತೇವೆ. ಆಮೇಲೆ ಸ್ಫುಟದ ಮೇಲೆ ಶುಭ ಪ್ರಭಾವ ನೋಡಬೇಕು. ಆ ಸ್ಫುಟವನ್ನು ಬೇರೆ ಯಾವುದಾದ್ರೂ ಶುಭ ಗ್ರಹಗಳು ನೋಡ್ತಾ ಇದೆಯಾ, ಇದನ್ನು ನಾವು ನೋಡ್ತೇವೆ. ಆಮೇಲೆ ಗುರುಗ್ರಹವನ್ನು ಪರಿಶೀಲನೆ ಮಾಡಬೇಕು. ಜಾತಕದಲ್ಲಿ ಗುರು ಚೆನ್ನಾಗಿದೆಯಾ ಇಲ್ವೋ, ಅದರ ಮೇಲೆ ನಿಮಗೆ ಸಾಮರ್ಥ್ಯ ಅಂತಂಬುದು ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. 5th ಹೌಸನ್ನು ಪರಿಶೀಲನೆ ಮಾಡಬೇಕು. ಪಂಚಮ ಸ್ಥಾನ, ಪಂಚಮಾಧಿಪತಿ,
ದಶೆ ಏನಾದರೂ ನಡೀತಾ ಇದೆಯಾ ಇಲ್ವೋ, ಗೋಚಾರ ಬಂದಿದೆಯೋ ಇಲ್ವೋ, ಇಷ್ಟೆಲ್ಲ ನೋಡಿ ಆಮೇಲೆ ನಾವು ಒಂದು ನಿರ್ಣಯಕ್ಕೆ ಬರಬೇಕು. ಆ ನಿರ್ಣಯದಲ್ಲಿ ಕೂಡ ಅವಕಾಶ ಜಾಸ್ತಿ ಇದೆ, ಅವಕಾಶ ಕಡಿಮೆ ಇದೆ, ಇದಷ್ಟೇ ಬಳಸಬೇಕು. ಅದನ್ನು ಬಿಟ್ಟು ಹಾಗೇ ಆಗತ್ತೆ ಅಂತ ನಾವು ಅವರನ್ನು ಸಂತೋಷಪಡಿಸ್ಲಿಕ್ಕೋ ನಮಗೇನಾದರೂ ಸ್ವಲ್ಪ ಮಾನಿಟರಿ ಗೇನ್ಗೋಸ್ಕರವೋ ಖಚಿತವಾಗಿ ಹೇಳೋದು ಬೇಡ. ಯಾಕಂದರೆ ಖಚಿತವಾಗಿ ಹೇಳೋದು ಉಂಟು, ಹೇಳ್ಬೋದು. ಯಾವಾಗ ಎಲ್ಲವನ್ನೂ ಸಮಗ್ರವಾಗಿ ಪರಿಶೀಲನೆ ಮಾಡಿದಾಗ, ಜಾತಕವನ್ನು ಸಮಗ್ರವಾಗಿ ಪರಿಶೀಲನೆ ಮಾಡಬೇಕು. ಅವರ ಆರೋಗ್ಯ ಸ್ಥಿತಿಯನ್ನು ಕೂಡ ಸಮಗ್ರವಾಗಿ ಪರಿಶೀಲನೆ ಮಾಡಬೇಕು. ಹಿಂದಿನ ಕಾಲದಲ್ಲಿ ಅವರು ವೈದ್ಯರು ಕೂಡ ಆಗ್ತಿದ್ರು, ಆದ ಕಾರಣ ನಾಡಿಯನ್ನು ನೋಡಿ ತಿಳ್ಕೊಡ್ತಿದ್ರು. ಇವತ್ತಲ್ಲಿ ನಮ್ಮಲ್ಲಿ ಗೊತ್ತಿಲ್ಲ ಅದಲ್ಲ. ನಮಗೆ ಜ್ಯೋತಿಷ್ಯ ಬಿಟ್ಟರೆ ಆರೋಗ್ಯವನ್ನು ನೋಡಲಿಕ್ಕೆ ನಮಗೇನು ಗೊತ್ತಾಗಲ್ಲ. ಸೊ ಹಾಗಾಗಿ ಇದೆಲ್ಲ ಪರಿಶೀಲನೆ ಮಾಡಿಯೇ ನಾವು ಮುಂದುವರಿಬೇಕಾಗತ್ತೆ. ಸೊ ಇದು ಒಂದು ಸುಂದರವಾದಂಥ, ಬಟ್ ಎಷ್ಟು ಅವಕಾಶ ಇದೆಯೋ ಗೊತ್ತಿಲ್ಲ. ಬೀಜಸ್ಫುಟ ದುರ್ಬಲವಾಗಿದೆ ಅಂತ ತಿಳ್ಕೊಂಡ ತಕ್ಷಣ ಪುರುಷನ ಫರ್ಟಿಲಿಟಿ ಇಲ್ಲ ಅಂತ ಅರ್ಥ ಅಲ್ಲ. ಸೊ ಇದು ಜ್ಯೋತಿಷ್ಯ ಸಂತಾನ ಸಂಬಂಧಿತ ಸೂಚಕಗಳಿಗೆ ಮಾತ್ರ ಬಳಸ್ಕೋಬೇಕಿದು. ಬೇಕಾದ್ರೆ ಮೆಡಿಕಲ್ ಒಪಿನಿಯನ್ ತಗೊಳ್ಳಿ ಅಂತ ಹೇಳ್ಬೋದು. ಓಕೆ, ಸೊ ಇದು ಬೀಜಸ್ಫುಟಕ್ಕೆ ಸಂಬಂಧಪಟ್ಟದ್ದು. ಇದನ್ನು ಯಾವ ಸಂದರ್ಭದಲ್ಲಿ ನೋಡಬೇಕು ಅಂತಂದಾಗ, ಜಾತಕ ಚೆನ್ನಾಗಿದ್ದು, ಪಂಚಮ ಸ್ಥಾನ ಪಂಚಮಾಧಿಪತಿ ಎಲ್ಲ ಚೆನ್ನಾಗಿದ್ದು, ಆದರೂ ಮಕ್ಕಳು ಯಾಕೆ ಡಿಲೇ ಆಗ್ತಾ ಇದೆ, ಒಂದು ಸಲ ಇವ್ರ ಸಾಮರ್ಥ್ಯ ಕೂಡ ನೋಡಬೇಕು ಅಂತಂದಾಗ ಬೀಜಸ್ಫುಟ ಕ್ಷೇತ್ರಸ್ಫುಟವನ್ನು ನೋಡಿ, ಆವಾಗ ಒಂದು ವೇಳೆ ಬಲಹೀನವಾಗಿತ್ತು ಅಂತ ಅಂದ್ಕೊಳ್ಳಿ, ಕ್ಷೇತ್ರಸ್ಫುಟ ಬೀಜಸ್ಫುಟ, ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ಏನಾದರೂ ಮೆಷರ್ಸ್ ತಗೊಳ್ಳಿ, ಡಾಕ್ಟ್ರನ್ನ ಒಂದ್ಸಲ ಮೀಟಾಗಿ ಸ್ವಲ್ಪ ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟ ಆರೋಗ್ಯವನ್ನು ಬೆಳೆಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ನಾವು ಗೈಡ್ ಮಾಡ್ಬೋದು ಅಷ್ಟೆ. ಇದ್ರ ಮೇಲೆ ಇನ್ನು ಇದನ್ನು ಏನು ಮಾಡೋಕ್ಕೂ ಆಗಲ್ಲ. ಸೊ ಇದು ಇವತ್ತಿನ ವಿಷಯ. ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದೇನು ಬೇಕಿಲ್ಲ, ಬಟ್ ಸ್ಟೂಡೆಂಟ್ಸ್ ಕೇಳಿದ್ರೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂತಂಬೋದಕ್ಕಾಗಿ ಅದಕ್ಕಾಗಿ ನಿಮಗೊಂದು ಸಣ್ಣ ಎಕ್ಸ್ಪ್ಲನೇಷನನ್ನು ಇವತ್ತು ಕೊಟ್ಟಿದ್ದೆ. ಸೊ ಇವತ್ತು ಸಂತಾನಕ್ಕೆ ಸಂಬಂಧಪಟ್ಟ ವಿಚಾರ. ಒಂದು ಮುಖ್ಯವಾಗಿ ಜಾತಕದಲ್ಲಿ ನೋಡೋ ಕಾಲಕ್ಕೆ ಯೋಗ ಇದೆಯಾ ಅಂತ ಫಸ್ಟ್ ನೋಡ್ಕೊಳ್ಳಿ. ಯೋಗ ಇದೆ ಅಂತಂದರೆ ಆಮೇಲೆ ದಶೆ ಗೋಚಾರ ಸಮಯ ಯಾವ ಬರ್ತೋ ಆವಾಗ ಸಂತಾನ ಆಗ್ತದೆ. ಆ ಗೋಚಾರ ದಶೆ ಬರಲದ್ದಾಗ ನಾವು ಪ್ರಯತ್ನ ಮಾಡಿದ್ರು ಅಥವಾ ಅದು ಬಂದಾಗ ನಾವು ಪ್ರಯತ್ನ ಮಾಡದೇ ಇದ್ರೂ ಎರಡಕ್ಕೂ ಕೂಡ ಮಿಸ್ ಆಗುತ್ತೆ. ಅದನ್ನು ನಾವು ತಿಳ್ಕೊಬೇಕಾಗತ್ತೆ, ಅವ್ರನ್ನ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಬಟ್ ಇವತ್ತು ಜನ್ರೇಷನ್ ಹುಡುಗರಿಗೆ ಇದು ಎಷ್ಟುವರೆಗೂ ಎಕ್ಸ್ಪ್ಲೈನ್ ಮಾಡ್ತೀವಿ, ಪ್ರಾಕ್ಟಿಕಲಿ ಎಷ್ಟು ಸಾಧ್ಯತೆ ಇದೆ ಅಂತ ನಾವು ಚೆಕ್ ಮಾಡ್ಕೋಬೇಕು. ಬಟ್ ತಂದೆ ತಾಯಿಗಳು ಕೇಳ್ತಾರೆ ಇವತ್ತಿನ ದಿನ, ಅಯ್ಯೋ ಮಕ್ಕಳಾಗ್ತಾ ಇಲ್ರಿ, ಏನು ಮಾಡಬೇಕು ಅಂತ. ಅವರಿಗೆ ಎಕ್ಸ್ಪ್ಲನೇಷನ್ ಕೊಟ್ಟರು, ಗೈಡ್ ಮಾಡಿದ್ರು ಉಪಯೋಗ ಇಲ್ಲ. ಅಯ್ಯೋ ಏನು ಮಾಡಿದ್ರಿ, ಈ ಕಾಲ ಹುಡುಗರು ಕೇಳೋದೇ ಇಲ್ಲ, ಏನು ಮಾಡೋಕ್ಕಾಗತ್ತೆ ಅಂತ ಕೇಳ್ತಾರೆ. ಆಗ ಯಾರಿಗಿದು ಮೋಟಿವೇಟ್ ಮಾಡಬೇಕು? ಯಾರಿಗೆ ಸಂತಾನ ನಿಜವಾಗಿಯೂ ಬೇಕಿದೆಯೋ ಅವರನ್ನು ಮೋಟಿವೇಟ್ ಮಾಡಬೇಕಾಗತ್ತೆ. ಸೊ ಬಟ್ ಅವರು ತುಂಬ ಕಡಿಮೆ ಅಂತ ಸಂತಾನ ಬೇಕು ಅಂತ ಬರೋವಂಥವ್ರು ತುಂಬ ಕಡಿಮೆ ಇದ್ದಾರೆ. ನೋಡೋಣ, ನಮಗೆಷ್ಟು ಅವಕಾಶ ಇದೆಯೋ, ನಮಗೆಷ್ಟು ಅವರಿಗೆ ಗೈಡೆನ್ಸ್ ಕೊಡೋಕ್ಕಾಗುತ್ತೋ ಅಷ್ಟು ನಾವು ಮಾಡ್ಬೋದು. ಸೊ ಇದು ಇವತ್ತಿನ ಪಾಠ. ಇವತ್ತಿನ ಪಾಠದಲ್ಲಿ ನಿಮಗೇನಾದರೂ ಪ್ರಶ್ನೆಗಳೇನಾದರೂ ಇದ್ದರೆ ನೀವು ಕೇಳ್ಬೋದು. ಒಂದು ನಿಮಿಷ ನಾನು ಅನ್ಮ್ಯೂಟ್ ಮಾಡ್ತೇನೆ.